ನಮಸ್ಕಾರ ವೀಕ್ಷಕರೇ, ನಂಬರ್ ಸೀಕ್ರೆಟ್ ಅದೃಷ್ಟ ಬದಲಾಗುತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಈಗ ಕಾರ್ತಿಕ್ ಮಾಸ ನಡೀತಾ ಇದೆ. ಕಾರ್ತಿಕ್ ಮಾಸ ಅಂದಿದ ತಕ್ಷಣ ಶಿವನ ಆರಾಧನೆ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗಿದ್ರೆ ಕಾರ್ತಿಕ್ ಮಾಸದಲ್ಲಿ ಶುಭ ಸಮಾರಂಭಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ? ಹಾಗೆ ರವಿ ಶನಿ ಗ್ರಹದ ಸಮ್ಮಿಲನ ಆಗ್ತಾ ಇದೆ, ಇದು ಭಾರಿ ಸಂಕಷ್ಟವನ್ನ ತಂದೊಡ್ಡುತ್ತಾ? ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಶುಭ ಕಾರ್ಯವನ್ನ ಮಾಡೋದಕ್ಕೆ ಅಥವಾ ಶುಭ ದಿನಗಳು ಯಾವ್ಯಾವುದು ತಿಳಿಸ್ಕೊಡ್ತಾರೆ ಸಂಖ್ಯಾಶಾಸ್ತ್ರಜ್ಞರಾದ ಆರ್ಯವರ್ಧನ್ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪಯ ತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿಗೂ ಶರಣದೆ, ಸಮಸ್ತ ವಿಮಾನಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿನು ಶುಭ ಕಾರ್ಯಗಳನ್ನ ಆಷಾಢ ಮಾಸದಲ್ಲಿ ಮಾಡಬಾರ್ದು ಅಂತ ಅದೊಂದು ವಾಡಿಕೆಯಾಗಿ ಬಂದಿದೆ. ಈಗ ಕಾರ್ತಿಕ್ ಮಾಸದಲ್ಲೂ ಮಾಡಬಾರ್ದು ಅನ್ನೋದೊಂದು ವಾಕ್ಯ ಇವಾಗ ಕೇಳಿ ಬರ್ತಾ ಇದೆ. ಹಾಗಿದ್ರೆ ರವಿ ಮತ್ತೆ ಶನಿ ಗ್ರಹ ಸಮ್ಮಿಲನದಿಂದ ಯಾವೆಲ್ಲ ಸಂಕಷ್ಟಗಳು ಈ ಕಾರ್ತಿಕ ಮಾಸದಲ್ಲಿ ಎದುರಾಗುತ್ತೆ? ಇಲ್ಲೇನಾಗುತ್ತೆ ನೋಡಿ, ಆಷಾಢದಲ್ಲಿ ಏನು ಮಾಡ್ಬೋಡು ಅಂತ ಇದ್ರು. ತುಂಬ ಜನ ಆಷಾಢದಲ್ಲಿ ಮಾಡೋರು ಇದ್ದಾರೆ. ನಾನು ಆಷಾಢದಲ್ಲಿ ಹುಟ್ಟಿರೋದು. ತುಂಬ ವಿ ಪಿಗಳು ಇವತ್ತಿನ ಕರ್ನಾಟಕದಲ್ಲಿ ಮುಂದೆ ಇರೋರೆಲ್ಲ ಆಷಾಢದಲ್ಲಿ ಹುಟ್ಟಿರೋರು. ಎಲ್ಲರೂ ಕೂಡ ಆಷಾಢದಲ್ಲಿ ಹುಟ್ಟಿರೋದು. ನೋಡಿ, ಹುಟ್ಟಕ್ಕೆ ಒಂದು ಟೈಮು, ಮುಹೂರ್ತಕ್ಕೊಂದು ಟೈಮಲ್ಲ. ಹುಟ್ಟ ಟೈಮನ್ನೇ ಒಳ್ಳೆ ಮುಹೂರ್ತ ಆಗ್ಬೋದು. ಇಲ್ಲೇನಾಗುತ್ತೆ, ಕಾರ್ತಿಕ್ ಮಾಸ ಜನಗಳು ಕಾರ್ತಿಕ್ ಮಾಸನೇ ಕಾಯ್ತಾ ಇರ್ತಾರೆ ಮದುವೆಗೆ, ಹೊಸ ಮನೆಗೆಲ್ಲ. ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಈ ಅಸ್ಟ್ರಾಲಜಿ ನ್ಯೂಮರಾಲಜಿ ಬಗ್ಗೆ ಅಷ್ಟು ಐಡಿಯಾಗಳಿಲ್ಲ. ಇಲ್ಲೇನಾಗುತ್ತೆ, ರೆಗ್ಯುಲರ್ ಮಾಸಗಳನ್ನ ಫಾಲೋ ಮಾಡ್ತಾಯಿದ್ರು. ರೆಗ್ಯುಲರಾಗಿ ಮಾಸಗಳನ್ನ ಫಾಲೋ ಮಾಡ್ತಿದ್ರು. ಆಮೇಲೆ ಯಾವ ಗ್ರಹನೂ ಕೂಡ ಸರಿಯಾಗಿ ವಾಚ್ ಮಾಡಿಲ್ಲ. ಇಲ್ಲೇನಾಗುತ್ತೆ, 30 ವರ್ಷಕ್ಕೊಂದು ಸರಿ ಶನಿ ಮತ್ತು ಶನಿ ಬಂದು ವೃಶ್ಚಿಕ ರಾಶಿ ಬರೋದು, ರವಿ ಇವರೆಲ್ಲ 30 ವರ್ಷಕ್ಕೊಂದು ಸರಿ. ಈ ಸರಿ ಏನಾಗುತ್ತೆ, ಈ 16ನೇ ತಾರೀಕಿಗೆಲ್ಲ ಮದುವೆಗಳು ಜಾಸ್ತಿ ಆಗಿದ್ದಾವೆ. ಇಲ್ಲೇನಾಗುತ್ತೆ, ಇವರಿಬ್ಬರು ಒಟ್ಟಿಗೆ ಇದ್ದಾರೆ. ಇದು ಭಯಂಕರ ಡೇಂಜರ್ ಆಗುತ್ತೆ. ಯಾಕಂದರೆ ಇವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರೋ ಟೈಮಲ್ಲೇ ತುಂಬ ಆಘಾತಗಳಾಗ್ತವೆ. ಯಾವಾಗಲೂ ಪ್ರಪಂಚದಲ್ಲಿ ವಿಪರೀತ ಅನಾಹುತ ಆಗುತ್ತೆ, ತುಂಬ ಕೆಟ್ಟದ್ದಾಗುತ್ತೆ. ಇವರಿಬ್ಬರು ಇದ್ದಾಗ ಭಯಂಕರ ಕೆಟ್ಟದ್ದಾಗುತ್ತೆ. ಇದು ನೀವು ಎಲ್ಲ ವಿ ಐ ಪಿಗಳು ಡೆತ್ ಡೇಟು, ಮರಣ, ಇಲ್ಲ ಜೈಲಿಗೆ ಹೋಗಿರೋದು, ಅನಾಹುತ ಆಗಿರೋದು, ಈ ಎಲ್ಲ ಹಿಸ್ಟ್ರಿ ತೆಗೆದ್ರೆ ಈ ಲೀಸ್ಟಲ್ಲಿ ಸೇರ್ತಾ ಹೋಗುತ್ತೆ. ಹಾಗಾಗಿ ಈ ಸರಿ ಏನಾಗುತ್ತೆ, ಅಷ್ಟು ಚೆನ್ನಾಗಿಲ್ಲ. ಯಾವುದೇ ಒಂದು ಲಗ್ನವನ್ನು ಮಾಡೋಕ್ಕೆ ಗ್ರಹಗಳು ಬಲವಾಗಿಲ್ಲ. ಒಂದು ಲಗ್ನ ಭಾಳ ಇಂಪಾರ್ಟೆಂಟ್. ಆಮೇಲೆ ಇಲ್ಲೇನಾಗುತ್ತೆ, ಎಲ್ಲವೂ ಪರಿಹಾರ ಇದೆ ಅಂತ ಎಲ್ಲರೂ ತಿಳಿದಿದ್ರು. ಇಲ್ಲೇನಾಗುತ್ತೆ, ಯಾವುದರಲ್ಲೂ ಪರಿಹಾರಗಳಿಲ್ಲ. ಇರೋದನ್ನು ಸರಿಯಾಗಿ ಬಳಸ್ಕೋಬೇಕು. ಈ ತಿಂಗಳ ಮುಂದಿನ ತಿಂಗಳ ಅಂತ ಬಳಸ್ಕೋಬೇಕು. ಇಲ್ಲೇನಾಗುತ್ತೆ, ಎಲ್ಲವೂ ಪರಿಹಾರ ಇದೆ ಅನ್ನೋದನ್ನು ತಿಳ್ಕೊಂಡ್ರು. ನಿಜವಾಗ್ಲೂ ಕೂಡ ಅದು ತಪ್ಪಾಗುತ್ತೆ. ಪರಿಹಾರಗಳು ಜ್ಯೋತಿಷ್ಯದಲ್ಲಿ ಇಲ್ಲ. ಸಿಸ್ಟಮ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಮಾತ್ರ ಪರಿಹಾರ ಇದೆ. ಸುಮ್ಮನೆ ಅವರಿಂದ ಪರಿಹಾರ ಆಗುತ್ತೆ ಅನ್ನೋದು ಆಗಲ್ಲ. ಗ್ರಹಗಳು ಯಾವೂ ಕೂಡ ಲಂಚವನ್ನು ಕೇಳಲ್ಲ. ಹಾಗಾಗಿ ಏನಾಗುತ್ತೆ, ಯಾರಿಗೂ ಕೂಡ ಇಲ್ಲೇನಾಗುತ್ತೋ ಅಸ್ಟ್ರಾಲಜಿ ಇತ್ತು, ಏನೋ ಒಂದು ಪರಿಹಾರ ಅಂತ. ನಾನು ಅಸ್ಟ್ರಾಲಜಿ ನ್ಯೂಮರಾಲಜಿ ಎರಡನ್ನೂ ಕೂಡ ನೋಡಿ, ಇವತ್ತು ಕೂಡ ಕ್ಲಾಸನ್ನು ಮಾಡಿ ಮುಗಿಸ್ದೆ. ಇವಾಗ ನೆಕ್ಸ್ಟ್ 3ನೇ ತಾರೀಕು ಹುಬ್ಳಿಲಿ ಮಾಡ್ತಾಯಿದ್ದೀನಿ. ನಾಳೆಯಲ್ಲೂ ಕೂಡ ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. 6 ದಿವಸ ಕ್ಲಾಸ್ ಇರುತ್ತೆ. ನಾಳೆನೂ ಕೂಡ ನಮ್ಮ ಆಫೀಸ್ ಹತ್ರ ಬಂದು ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಮಂತ್ ಹುಬ್ಳಿಲಿ ಕ್ಲಾಸ್ ಮಾಡ್ತಾಯಿದ್ದೀನಿ 3ನೇ ತಾರೀಕು. ಅಲ್ಲೆಲ್ಲರೂ ಬಂದು ಜಾಯ್ನ್ ಆಗ್ಬೋದು. ಹುಬ್ಳಿಲಿ 6 ದಿವಸ ಕ್ಲಾಸ್ ಇರುತ್ತೆ. ಹುಬ್ಳಿಲಿ ಶನಿವಾರ ಭಾನುವಾರ. ಇಲ್ಲೇನಾಗುತ್ತೆ, ಕಾರ್ತಿಕ್ ಮಾಸ ನಾನು ಮುಂಚೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಈ ಕಾರ್ತಿಕ್ ಮಾಸದಲ್ಲಿ 1, 10, 19ನೇ ತಾರೀಕಿಗೆ ತುಂಬ ಚೆನ್ನಾಗಿ ಬಂದಿರೋದು. ಯಾರು ಮಾಡ್ತಾರೆ ಭಾಳ ಕಮ್ಮಿ ಅಲ್ಲಿ. ಇಲ್ಲೇನಾಗುತ್ತೆ, ಈ ಸರಿ ಕಾರ್ತಿಕ್ ಮಾಸದಲ್ಲಿ 2ನೇ ತಾರೀಕು, 11, 20, 29 ಇವೆಲ್ಲವೂ ಕೂಡ ಒಳ್ಳೆ ಡೇಟ್ ಅಲ್ಲ. ಇಲ್ಲೇನಾಗುತ್ತೆ, ತುಂಬ ಆಘಾತದ ಡೇಟನ್ನು ತಂದುಕೊಟ್ಟವೆ. ಇಲ್ಲೆಲ್ಲ ಈ ಥರ ಒಂದು ಡೇಟ್ ಕಾಂಬಿನೇಷನ್ಲೆಲ್ಲ ಏನೂ ಒಂದು ಹೊಸ ಕೆಲಸನೇ ಮಾಡಬಾರ್ದು. ಚಪ್ಪಲಿ ಕೂಡ ತಗೋಬಾರ್ದು. ಈ ಸರಿ ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಕೆಟ್ಟ ಟೈಮ್ ಆಗೈತೆ. ಇದಾದಮೇಲೆ 3ನೇ ತಾರೀಕು 3, 12, 21, 30 ಇವೆಲ್ಲ ಡೇಟ್ಗಳು ಕಾರ್ತಿಕ್ ಮಾಸದಲ್ಲಿ ಭಾಳ ವಿಶೇಷವಾಗಿ. ಈ 3 and 5 ಕಾಂಬಿನೇಷನು ಯಾವಾಗಲೂ ಅಷ್ಟೇ, ನಾನು ಯಾವಾಗಲೂ ಹೇಳ್ತೀನಿ, ಈ 3 and 5 ಕಾಂಬಿನೇಷನ್ ಒಳ್ಳೆಯದಲ್ಲ. ಯಾಕಂದರೆ ಯಾವಾಗಲೂ ಅಷ್ಟೇ ಗುರುದಶೆ ಬುಧದಶೆ ಗುರುಭಕ್ತಿಲಿ ಮದುವೆದವರು ಯಾವೂ ನೆಟ್ಟಿಗಿಲ್ಲ. ಯಾಕಂದರೆ ನಾನು ಇಲ್ಲಿವರೆಗೂ 4 ಲಕ್ಷ ಜನಗಳ ಜಾತಕಗಳನ್ನ ನೋಡಿದ್ದು ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಎಲ್ಲರ ಥರ ಬರೀ ಪರಿಹಾರ ಇದೆ ಅಂದರೆ ನಾನು ನಂಬಲ್ಲ. ಯಾಕಂದರೆ ನಾನು ಯಾರನ್ನೂ ಪರಿಹಾರ ಕೊಡೋರು ನಾನು ಇವತ್ತರೆಗೂ ಒಬ್ಬರು ನೋಡಿಲ್ಲ. ಯಾಕಂದರೆ ಎಲ್ಲರ ಮೇಲೂ ಕಷ್ಟ ಇದ್ದೇ ಇರುತ್ತೆ. ಅವನ ಟೈಮ್ ಚೆನ್ನಾಗಿರೋ ಎಲ್ಲವೂ ಚೆನ್ನಾಗಿರ್ತವೆ. ಬರೀ ಜ್ಯೋತಿಷ್ಯ ಕಲ್ತಾನೆ ನಿನ್ನ ಟೈಮ್ ಚೆನ್ನಾಗಿದೆಪ್ಪ, ಇವಾಗ ಚೆನ್ನಾಗಿರ್ತೀನಿ ಅಂತ ಹೇಳಿ ಸಾಕು. ಬೇಕಾರೆ ಇನ್ನೇನು ಜಾಸ್ತಿ ಬೇಕಾಗಿಲ್ಲ. ಕೇಳಕ್ಕೆ ಬಂದವನಿಗೆ ನಿನ್ನ ಟೈಮ್ ಚೆನ್ನಾಗಿಲ್ಲ, ಸುಮ್ಮನಿರಪ್ಪ ಅಂತ ಹೇಳಿದ್ರೆ ಸಾಕು. ಇಷ್ಟು ಹೇಳಿದ್ರೆ ಸಾಕು. ಇದರಲ್ಲಿ ಅವ್ನ ಜೀವನದಲ್ಲಿ ಎಷ್ಟೋ ಪರಿಹಾರಗಳಾಗ್ತವೆ. ಹಾಗಾಗಿ ನಾವೇ ಒಬ್ಬರೇ
ಈ ಡೇಟ್ ಫಾಲೋ ಮಾಡು, ಈ ನಕ್ಷತ್ರ ಫಾಲೋ ಮಾಡು, ಈ ರಾಶಿ ಫಾಲೋ ಮಾಡು ಅಂತ ಹೇಳಿದ್ರು. ಎಲ್ಲರೂ ಕೂಡ ಪರಿಹಾರದ ಒಂದು ಲೀಸ್ಟ್ ಇಟ್ಕೊಂಡು ಕೂತಿರ್ತಾರೆ. ಎಲ್ಲವೂ ಕೂಡ ಹಿಂದಿನ ಅಕೌಂಟಿನ್ಗಳು ಅಕೌಂಟ್ನ ನಾವೆಲ್ಲ ಫಾಲೋ ಮಾಡೋಲ್ಲ, ಡೈರೆಕ್ಟ್ ಅಷ್ಟೇ. ಹಾಗಾಗಿ ಈ ಸರಿ ಅದು ಚೆನ್ನಾಗಿಲ್ಲ. ಅದರಲ್ಲೂ ಕೂಡ ಮದುವೆ ಆದರೆ ಜೀವನದಲ್ಲಿ ಹೊಸ ಮನೆಗೆ ಹೋದರೆ ಅಷ್ಟು ಚೆನ್ನಾಗಿಲ್ಲ. ಯಾರ್ಯಾರು ಮಾಡ್ತಿದ್ರೆ ಅದು ನನಗೆ ಗೊತ್ತಿಲ್ಲ ಖಂಡಿತ ಕೂಡ. ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಯಾವ ದಿನಗಳು ಚೆನ್ನಾಗಿಲ್ಲ ಅಂತ? ಯಾವುದು ಚೆನ್ನಾಗಿಲ್ಲ, ಕಾಂಬಿನೇಷನ್ಗಳು ಅಷ್ಟು ಚೆನ್ನಾಗಿಲ್ಲ. 4ನೇ ತಾರೀಕು ಒಂದು ಚೆನ್ನಾಗಿದೆ, 13, 22, 31 ಚೆನ್ನಾಗಿದೆ. ಇದು ಯಾರ್ಯಾರಿಗೆ ಆಗಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಇರೋದ್ರಲ್ಲಿ ಮಾಡ್ಬೋದು, ಏನೋ ಧೈರ್ಯ ಮಾಡಿ. ಎಲ್ಲರಿಗೂ ಆಗಿ ಬರಬೇಕಲ್ಲ. ಇವಾಗ ಎಲ್ಲರಿಗೂ ಒಂದು ಕಾಸ್ಟ್ಯೂಮ್ ಆಗಿ ಬರಬೇಕಲ್ಲ. ಎಲ್ಲರಿಗೂ ಡೇಟು, ನಕ್ಷತ್ರ, ಲಗ್ನ, ರಾಶಿ ಎಲ್ಲ ಹೊಲ್ದು ಬಂದರೆ ಅದೊಂದು ಒಳ್ಳೆ ಕೆಲಸ, ಶುಭ ಕೆಲಸ ಅಂತ ಹೇಳುತ್ತೆ. ಸುಮ್ಮನೆ ದಿನ ಚೆನ್ನಾಗಿದೆ ಇವತ್ತು ಎಲ್ಲರೂ ಮಾಡ್ಬಂದ್ರೆ ಮಾಡೋಂಗಿಲ್ಲ. ಯಾವುದೋ ಹಬ್ಬ ದಿನ ಥರ ಅಲ್ಲ. ಅದಾದಮೇಲೆ ತುಂಬ ಡೇಂಜರ್ ಡೇಟ್ 5ನೇ ತಾರೀಕು ನೋಡಿ. ಇವತ್ತು ಶನಿವಾರ ಬಂತು, ನೀವು ಬಚಾವಾಗ್ಬಿಟ್ರಿ ನೋಡಿ. ಇಲ್ಲೇನಾಗುತ್ತೆ 14, 23 ಮಾಡೋಂಗೇ ಇಲ್ಲ. ಭಯಂಕರ ಡೇಂಜರ್ ಡೇಟ್ ಆಗುತ್ತೆ. 14 ಆಗಲಿ 23 ಆಗಲಿ ಮಾಡೋಂಗೇ ಇಲ್ಲ. 14 ಸೋಮವಾರ ಬಂದುಬಿಡುತ್ತೆ, ನೀವು ಬಚಾವಾಗ್ತೀರಾ. ಗುರುವಾರ 23 ಬರುತ್ತೆ, ಬುಧವಾರ 23 ಬರುತ್ತೆ. ಏನಾದ್ರು ಒಂದು ಶುಭ ಕೆಲಸನ ಮಾಡೋಕ್ಕೆ ನೀವು ಟ್ರೈ ಮಾಡೇ ಮಾಡ್ತೀರಾ. ಕಾರ್ತಿಕ್ ಮಾಸನ ತುಂಬ ಜನ ಕಾಯ್ತಾ ಇರ್ತೀರಾ ನೋಡಿ. ಇಲ್ಲೇನಾಗುತ್ತೆ ಎಲ್ಲವೂ ಮಾಸದ ಮೇಲೆ ಡಿಪೆಂಡ್ ಆಗಿದೆ ನೋಡಿ. ನಾನು ಆಷಾಢದಲ್ಲಿ ಹುಟ್ಟಿದ್ದೀನಿ, ನಾವೇನು ಹಾಳಾಗಿಲ್ಲ ಖಂಡಿತ ಕೂಡ. ತುಂಬ VIP ಗಳು ಆಷಾಢದಲ್ಲಿ ಹುಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲ. ಸಖತ್ ವೈಬ್ರೇಷನ್ನು. ನಿಮಗೆ ಗೊತ್ತಿಲ್ಲ, ಮಂಗಳೂರು ಒಳ್ಳೆ ಕೆಲಸ ಮಾಡ್ಬಿಡುತ್ತೆ. ನಾವೆಲ್ಲ ಮಂಗಳೂರಲ್ಲೇ ಹೊಸಮನೆಗೆ ಹೋಗಿದ್ವಿ, ನಿಮಗೆ ಗೊತ್ತಿಲ್ಲ. ದೊಡ್ಡ ಕಂಪ್ನಿ ಇವತ್ತು ಇಂಡಿಯಾದಲ್ಲಿ ನಂಬರ್ 1 ಶ್ರೀಮಂತರು ಅವ್ರು ಮಂಗಳೂರಲ್ಲೇ ಉದ್ಘಾಟನೆ ಮಾಡಿದ್ದು. ತೆಂಡೂಲ್ಕರ್ ಮಂಗಳೂರ ಹುಟ್ಟಿರೋದು ನೋಡಿ. ಎಷ್ಟೋ ಜನ ಹಂಗಾರೆ ಹುಟ್ಟಲ್ಲೂ ಕೂಡ ಕೆಟ್ಟದಾಗಬೇಕು ನೋಡಿ. ಇಲ್ಲೆಲ್ಲ ವಾರನೂ ರಿಸಲ್ಟ್ ಬರ್ತವೆ ನೋಡಿ. 5, 14, 23 ಅದು ಕೂಡ ಕಾರ್ತಿಕ್ ಮಾಸದಲ್ಲಿ ಒಳ್ಳೆ ಮುಹೂರ್ತ. ಮದುವೆಗೆ ಅರ್ಹತೆ ಇಲ್ಲ, 100ಕ್ಕೆ 1% ಅರ್ಹತೆ ಇಲ್ಲ. ಹೊಸಮನೆಗೂ ಅರ್ಹತೆ ಇಲ್ಲ. ಅದಾದಮೇಲೆ 6ನೇ ತಾರೀಕು 6, 15, 24 ಈ ಥರದ ಒಂದು ಡೇಟಾ ಎಲ್ಲವನ್ನೂ ಕೌಂಟ್ ಮಾಡಿದಾಗ ನ್ಯೂಮರಾಜಲ್ಲಿ 8 ಬರುತ್ತೆ. ಈ 8 ಮರಣವನ್ನು ತಂದು ಕೊಡುತ್ತೆ ಅಂತ ಹೇಳುತ್ತೆ. ಯಾವಾಗಲೂ ಅಷ್ಟೇ ಶನಿ ಮರಣವನ್ನು ಹೇಳ್ತಾನೆ. ಹಾಗಾಗಿ ತುಂಬ ಚೆನ್ನಾಗಿದೆ. ನಾವು ಸಾಯ್ಬೇಕಾಗಿ ಬರುತ್ತೆ. ನಿಮಗೆ ಗೊತ್ತಿಲ್ಲ, ಒಂದು ಅಯ್ಯಂಗಾರರು ಆಂಧ್ರದಲ್ಲಿದ್ದಾರೆ. ಅವರು ಬಯಲಹಳ್ಳಿ ಹಾಸನ ಹತ್ರ ಒಬ್ಬ ವಯಸ್ಸಿಗೆ ಬಂದಿರೋ ಮಗನ ಹೊಸಮನೆಗೆ ಹೋಗಿ ಕಳ್ಕೊಂಡು ಹತ್ಕೊ ಬಂದಿದ್ರು. ಹೇಗಿದೆ ಸ್ವಾಮಿ ಅಂದರು. ನಮ್ಮ ಸ್ಟೂಡೆಂಟ್ ಕರ್ಕೊ ಬಂದಿದ್ರು, ನನ್ನ ಸ್ಟೂಡೆಂಟ್, ಹಿಂದಿನ ಸ್ಟೂಡೆಂಟು. ಹೋಗಿ ಈ ವರ್ಷ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಚೆನ್ನಾಗಿಲ್ಲ ಅಂತವ್ರೆ. ನೋಡಿರಿ, ನನ್ನ ಪ್ರಕಾರ ಇವತ್ತು ಬದುಕೋದು ಕಷ್ಟ ಅಂತ ಹೇಳಿದಂತ ಸತ್ತವರಂತೆ. ನೋಡಿದರೆ ಅವ್ರ ಮನೆಗೆ ಹೋಗಿರೋ ಡೇಟ್ಗಳು, ಲಗ್ನಗಳು ಯಾವುವು ಚೆನ್ನಾಗಿಲ್ಲ ನೋಡಿ. ಅವ್ರ ಅಯ್ಯಂಗಾರರು ಹಾಸನದಲ್ಲಿ, ಕ್ಯಾತ್ನಹಳ್ಳಿ ಮತ್ತು ಬಯಲಹಳ್ಳಿ ಅವ್ರ ಸಂಬಂಧಿಕರು. ತುಂಬ ಒಂದು ಭಾಳ ಪುರಾತನ ಕಾಲದ ದೇವಸ್ಥಾನ ಇದೆ, ಲಕ್ಷ್ಮೀ ಜನಾರ್ದನ ಸ್ವಾಮಿ ಅಂತ. ನಾನು ತುಂಬ ಇಷ್ಟ ಬಿಡೋ ದೇವರು ಲಕ್ಷ್ಮೀ ಜನಾರ್ದನ ಸ್ವಾಮಿ ನೋಡಿ. ಅಲ್ಲಿ ಭಾಳ ವಿಶೇಷವಾಗಿ ಎಲ್ಲ ವಿಷಯನೂ ಕೇಳ್ತೀನಿ ನಾನು. ಅಲ್ಲಿ ಪ್ರಶ್ನೆ ಆಗ್ತಾ ಬಯಣಲ್ಲಿ ಬರುತ್ತೆ. ಅಲ್ಲೂ ಕೂಡ ನೋಡಿ ಮುಹೂರ್ತಗಳು ಅದು ಚೆನ್ನಾಗಿಲ್ಲ. ಅದಾದಮೇಲೆ ಇನ್ನು 7ನೇ ತಾರೀಕು ಈ ಸರಿ ಅಂತೂ ಭಾಳ ಡೇಂಜರ್ ಆಗಿದೆ. ದಯವಿಟ್ಟು ಬರೆದಿಟ್ಟು ಕೇಳಿ. 7, 16, 25, 16ನೇ ತಾರೀಕು ನಿಮ್ಮ ಮದುವೆ ಕಡೆ ಎಲ್ಲ ನೋಡಿರ್ತೀರ. ನಾನು ಹೇಳ್ತೀನಿ, ಖಂಡಿತಲೂ ಕೂಡ ಸುಮ್ಮನೆ ಮದುವೆ ಮಾಡ್ಬೋದು ಅಷ್ಟೇ. ಮದುವೆ ಮುಹೂರ್ತ ಅಂತ ಅಲ್ಲ, ಆಗಿರೋಕ್ಕೆ ಸಾಧ್ಯ ಇರಲ್ಲ. ಬ್ರಹ್ಮ ಬಂದು ನಿಂತ್ಕೊಂಡು ಮದುವೆ ಮುಹೂರ್ತ ಮಾಡಿಬಿಡ್ಲಿ. ನಾನು ಹೇಳ್ತೀನಿ, ಹೆಂಗೆ ಚೆನ್ನಾಗಿದೆ ಇವೆಲ್ಲ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ತವ. ಕಾರ್ತಿಕ್ ಮಾಸ ಅನ್ನೋದೊಂದು ಇರ್ಬೋದು. ಯಾವ ನ್ಯೂಮರಾಜಲ್ಲಿ ಯಾವ ಮ್ಯಾಚ್ ಆಗ್ತಿಲ್ಲ, ಗ್ರಹಗಳು ಮ್ಯಾಚ್ ಆಗ್ತಿಲ್ಲ. ಯಾವ ಲಗ್ನ ಇಡ್ತಿರ್ರಿ ಒಂದು ನೋಡಿ. ಮದುವೆ ಮುಹೂರ್ತವನ್ನು ಇಡಬೇಕಾರೆ ಗ್ರಹಗಳು ಶುಕ್ರ, ಗುರು, ಬುಧ ಇವರೆಲ್ಲ ಚೆನ್ನಾಗಿರಬೇಕು. ಯಾವ ಲಗ್ನ ಮಾಡಿದ್ರು ಗ್ರಹಗಳು ಕೆಡ್ತಾವೆ. ಎಲ್ಲವೂ ಗ್ರಹಗಳು ನೆಟ್ಟಿಗಿಲ್ಲ. ಕುಂಡ್ಲಿಲ್ ಗ್ರಹಗಳು ನೋಡ್ರಿ. ಇವತ್ತೆಲ್ಲ ಭಿಕ್ಷೆ ಬೇಡವರೆಲ್ಲ ಶ್ರೀಮಂತರು, ಕೋಟ್ಯಾಧೀಶರು, 0 ಬ್ಯಾಲೆನ್ಸ್ ಇದೆ. ಏನು ಅವ್ರ ಬುದ್ಧಿಯಿಂದ ದೊಡ್ಬಿಟ್ರ? ಎಲ್ಲ ಅವನು ಗ್ರಹಗಳು ಶ್ರೀಮಂತರು ಮಾಡೋದು. ಶ್ರೀಮಂತನ ಮತ್ತೆ ಬಡವ್ರು ಮಾಡೋದು ಗ್ರಹಗಳು. ಎಲ್ಲವನಿಗೂ ಬುದ್ಧಿ ಇರುತ್ತೆ. ಬುದ್ಧಿನ ಅವ್ರಿಚ್ಚಿ ಅವನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಭಗವಂತಲ್ಲಿ ಯಾವ ಕೆಲವು ಆಗಲ್ಲ. ಅಲ್ಲ ಗುರುಜಿ, ನೀವು ಹೇಳ್ತೀರಿ ಈ ಗ್ರಹಗತಿ ಅನ್ನೋದು ಅಂತ. ನಮ್ಮಂತ ಸಾಮಾನ್ಯ ಜನಕ್ಕೆ ಇಂಥ ಮಾಸದಲ್ಲೇ ಜನನ ಆಗ್ಬೇಕು, ಇಂಥ ಮಾಸದಲ್ಲೇ ಮರಣ ಆಗ್ಬೇಕು, ಇಂಥ ಮಾಸದಲ್ಲೇ ಒಳ್ಳೆ ಕಾರ್ಯವನ್ನ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನೀವು ಹಿಂದೆ ಅಪ್ಪ ಹಾಕಿದ ಆಲದ ಮರ ಫಾಲೋ ಮಾಡಿದ್ರಿ, ಇವತ್ತು ಕಲ್ತ್ಕೊಳ್ರಿ. ಬೇರೆ ಎಲ್ಲ ಸಬ್ಜೆಕ್ಟ್ ಕಲ್ತ ಇದನ್ನು ಕಲೀರಿ. ಬೇರೆದೆಲ್ಲನೂ ಕಷ್ಟಪಟ್ಟು ಕಲಿತೆ ಅಲ್ವಾ? 10,000 ರೂಪಾಯಿಗೆ 8,000 ರೂಪಾಯಿಗೆ ಎಲ್ಲ ಸಂಜೆವರೆಗೂ ಕೆಲಸ ಮಾಡಿ ಬರ್ತಾರೆ. ಇದು ಕುತ್ಕೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಇವತ್ತು ಮೊಬೈಲ್ ಎಲ್ಲವನ್ನೂ ಕೊಡ್ತಿದೆ, ಎಲ್ಲ ಸಾಫ್ಟ್ವೇರ್ ಎಲ್ಲರೂ. ನಿಮ್ಮಿಚ್ಚಿ ನೀವು ಯೋಚನೆ ಮಾಡಿರಿ, ಎಲ್ಲ ಸಿಗುತ್ತೆ. ನೀವು ಸಿಕ್ಕಿಲ್ಲ, ಎಲ್ಲವೂ ಕೂಡ ಕಮಿಟ್ಮೆಂಟ್ ಆಗ್ತಿದ್ರ. ನನಗೆ ಕಷ್ಟ ಗೊತ್ತೈತೆ, ಅಲ್ಲಿ ಹೋಗ್ಬಿಟ್ರೆ ಸರೋಗುತ್ತೆ, ಇಲ್ಲಿ ಹೋಗ್ಬಿಟ್ರೆ ಸರೋಗುತ್ತೆ, ಹಂಗೆಲ್ಲ ಬೇಕಾಗಿಲ್ಲ. ನೀವೇ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಸಿಗುತ್ತೆ. ಇವತ್ತೇನೋ ನಾವಿವಾಗ ನಮ್ಮ ಹೊಟ್ಟೆ ತುಂಬಿರ್ಬೋದು, ನಾವು ನಿಲ್ಲಿಸ್ಬೋದು. ನಾಳೆ ಬೇರೆ ಹೊಟ್ಟೆನೂ ನಂಗೆ ಗೊತ್ತಾಗಬೇಕಲ್ಲ, ಅಷ್ಟಾಗಲೇ ಗೊತ್ತಾಗೋದು. ಇವತ್ತು ನಾನೇನೋ ಮೈ ಮೇಲೆ ಕೆಂಡ ಎಳ್ಕೊಂಡು ಹೇಳಿದೆ, ಇಂಥ ಡೇಟ್ ಆಗುತ್ತೆ, ಇಂಥ ನಕ್ಷತ್ರಗಳಾಗ್ತವೆ, ಇಂಥ ದಿನಾಂಕ ಆಗ್ತವೆ. ಇದು ನನ್ನ ಕಷ್ಟಪಟ್ಟು ಹೇಳೋದಂಥ ಮಾತುಗಳು ಇವೆಲ್ಲವನ್ನೂ ಕೂಡ. ಇದು ಕೂಡ ಏನು ದೊಡ್ಡ ವಿಷಯ ಅಲ್ಲ. ಇದು ತುಂಬ ದೊಡ್ಡ ವಿಷಯನೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಕೂಡ ರೆಗ್ಯುಲರ್ ಫಿಕ್ಸ್ ಆಗಿಬಿಡ್ತಾರೆ. ಇಂಥ ಮಾಸದಲ್ಲಿ ನನ್ನ ಮಗಳ ಮದುವೆ, ಇಂಥ ಮಾಸದಲ್ಲಿ ನನ್ನ ಮದುವೆ, ಇಂಥ ಮಾಸದಲ್ಲೇ ನನ್ನ ಹೊಸಮನೆಗೆ ಹೋಗ್ಬೇಕಂತ. ಹಂಗಲ್ಲ.
ನೀವು ಯೋಚನೆ ಮಾಡಬೇಕು, ನನ್ನ ಫೇವ್ರೆಟ್ ನಕ್ಷತ್ರ, ಫೇವ್ರೆಟ್ ಲಗ್ನ, ಫೇವ್ರೆಟ್ ದಶೆ, ಫೇವ್ರೆಟ್ ಭುಕ್ತಿ, ಹಿಂಗೆ ಹೋಗ್ಬೇಕಂತ ನೀವು ಯೋಚನೆ ಮಾಡಬೇಕು. ಮಾಸ ಮೇಲೆ ಡಿಪೆಂಡ್ ಆಗಬಾರ್ದು. ಮಾಸ ಎಲ್ಲ ನೀವು ದೇವ್ರನ್ನ ಪ್ರೀತಿಸಿ ಎಲ್ಲವೂ ಕೂಡ ತಪ್ಪಾಗುತ್ತೆ. ಅದಾದಮೇಲೆ 8ನೇ ತಾರೀಕು ನೋಡಿ, 8, 17, 26 ಇವೆಲ್ಲವೂ ಕೂಡ ನ್ಯೂಮರಾಲಜಿಯಲ್ಲಿ 1 and 9 ಕಾಂಬಿನೇಷನ್ ಬರುತ್ತೆ. ಈ ಸರಿ ತುಂಬ ಡೇಂಜರ್ ಆಗಿದೆ. ಇವು ಕೂಡ ಮುಹೂರ್ತಕ್ಕೆ ಯಾವುದೂ ಚೆನ್ನಾಗಿಲ್ಲ. ಅದಾದಮೇಲೆ 9ನೇ ತಾರೀಕು ಭಯಂಕರವಾದ ಡೇಂಜರ್ ಡೇಟು. 9, 18, 27 ಇವೆಲ್ಲ ಸಖತ್ ಡೇಂಜರ್. ನೋಡಿ, 9 ಬುಧವಾರ ಬರುತ್ತೆ ವಿಶೇಷವಾಗಿ, 18 ಶುಕ್ರವಾರ ಬರುತ್ತೆ, 27 ಭಾನುವಾರ ಬರುತ್ತೆ. ಎಲ್ಲ ಫಿಕ್ಸ್ ಆಗಿರ್ತದೆ, ಎಲ್ಲ ಕಾರ್ ಬಡಿಸಿರ್ತೀರ. ಇವತ್ತು ನಾವು ಹೇಳ್ಬೇಕಾದ್ರೆ ನಿಮ್ಗೆ ನೋವಾಗ್ಬೋದು. ಇಂಥ ನೋವನ್ನು ನಾವು ಎಷ್ಟು ಸರಿ ನೊಂದಿದ್ದು ನಮಗೆ ಗೊತ್ತು. ಖಂಡಿತ ಕೂಡ ಮದುವೆ ಮುಹೂರ್ತ, ಕಾರ್ಡು ಎಲ್ಲ ಹೊಡ್ಸಿರ್ತೀರ. ಯಾಕಂದರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋರು ಯಾರು? ಇವತ್ತೇನೋ ನಾವು ಇಂಥ ಡೇಟು, ಇಂಥ ನಕ್ಷತ್ರಗಳು ಇವೆಲ್ಲವನ್ನೂ ಕೂಡ ನಾವು ಹೇಳ್ತಾ ಹೋದು. ಮುಂದಿನ ವರ್ಷ 8 ಡೇಂಜರ್ ಅಂತ ಹೇಳ್ತಾ ಹೋದು. ಮುಂದಿನ ವರ್ಷ 8ನೇ ತಾರೀಕು ಕೊಡ್ತಾರೋ ತುಂಬ ಹುಷಾರಾಗಿರ್ಬೇಕು ಅಂದೆ. 5ನೇ ತಾರೀಕು ಕೊಟ್ಟರೋರು ಹುಷಾರಾಗಿರಬೇಕು. 3ನೇ ತಾರೀಕು ಕೊಟ್ಟರೋರು ಹುಷಾರಾಗಿರಬೇಕು. ಇವಾಗಲೆಲ್ಲ ಸ್ಟಾರ್ಟ್ ಆಗಿತ್ತು. ನಾನು ಹೇಳಿದೆ 2 ತಿಂಗಳು 3 ತಿಂಗಳು ಮುಂಚೆಲ್ಲ ಸ್ಟಾರ್ಟ್ ಆಗುತ್ತೆ. ಅಪ್ಪಪ್ಪ ನೋಡಿ, ಆ ನ್ಯೂಜಿಲೆಂಡ್ ಪ್ಲೇಯರ್ ಕ್ಯಾಪ್ಟನ್ 8ನೇ ತಾರೀಕು 8ನೇ ತಿಂಗಳು ಕೌಂಟ್ ಮಾಡ್ರೆ 8 ಬರುತ್ತೆ. ಅವ್ನಿಗೆ 79ಗೆ ಆಲ್ ಔಟ್ ಆಗ್ಬಿಡ್ತಾರೆ ಟೀಮು. ಅವನು ಒಳ್ಳೆ ಮಕರ ಮಂಕಿ ಅಂತ ಆಗಿರುತ್ತೆ, ಮರ್ಯಾದೆ ಹೋಗುತ್ತೆ. ಫೈನಲ್ ದಿವಸ ಅದು ಈ ಮಟ್ಟಕ್ಕೆ ಆಯ್ತಲ್ಲಪ್ಪ ಅಂತ. ಇದೆಲ್ಲ ಮುಂಚೆ ನಾವು ಹೇಳಿದ್ದೀವಿ. ಮುಂದಿನ ವರ್ಷ 5ನೇ ತಾರೀಕು 8ನೇ ತಾರೀಕವರು ಎಲ್ಲ ಕಣ್ಣೀರಲ್ಲಿ ಕೈ ತೊಳಿದಂತೆ. ಆಮೇಲೆ ನೋಡಿ, ಇದೇ ವಿರಾಟ್ ಕೊಹ್ಲಿ ಇಷ್ಟು ಕಷ್ಟಪಡ್ತಾರಲ್ವಾ, ಮುಂದಿನ ವರ್ಷ ಜನವರಿ 17ನೇ ತಾರೀಕಿಂದ ಶನಿ 4ನೇ ಮನೆಗೆ ಬರ್ತಾನೆ. 7ನೇ ತಿಂಗಳವರೆಗೂ ತುಂಬ ಕಷ್ಟ ಆಗುತ್ತೆ ವಿರಾಟ್ ಕೊಹ್ಲಿಗೆ. ಬರ್ದಿಟ್ಟು ಕೇಳಿ, ಈ ಜನವರಿ 17ನೇ ತಾರೀಕು ವಿರಾಟ್ ಕೊಹ್ಲಿಗೆ ಗ್ರಹ ಚೇಂಜ್ ಆಗಿದ ತಕ್ಷಣ ಶನಿ 3ನೇ ಮನೆಯಿಂದ 4ನೇ ಮನೆ ಪ್ರವೇಶ ಮಾಡ್ತಾನೆ. ಅವನು ಕನ್ಯಾ ರಾಶಿಯಿಂದ ಧನುಸು ರಾಶಿಗೆ, ವೃಶ್ಚಿಕ ರಾಶಿಯಿಂದ ಧನುಸು ರಾಶಿ ಪ್ರವೇಶ ಮಾಡಿದಾಗ 4ನೇ ಮನೆಗೆ ಶನಿಗೆ ಬರ್ತಾನೆ. ಆವಾಗ ವಿರಾಟ್ ಕೊಹ್ಲಿ ಇವತ್ತು ಏನು ಸಕ್ಸಸ್ಸನ್ನು ಕಾಣ್ತಾರೆ, ಮಧ್ಯದಲ್ಲಿ ಮತ್ತೆ ಲಾಕ್ ಆಗ್ತಾರೆ. ಬರ್ದಿಟ್ಟು ಕೇಳಿ, ಇದೆಲ್ಲ ವಿರಾಟ್ ಕೊಹ್ಲಿ ಸಕ್ಸಸ್ ಅಲ್ಲ, ಗ್ರಹಗಳ ಸಕ್ಸಸ್ಸು. ಖಂಡಿತ ಕೂಡ ಇವತ್ತು ತನ್ನಂತಾನೆ ಒಬ್ಬ ವ್ಯಕ್ತಿಗೆ ಪವರ್ ಬಂದ್ಬಿಟ್ರೆ ಒಳ್ಳೆ ಊದ್ಗಡ್ಡೆ ಆಡ್ದಂಗೆ ಆಡ್ತಾನೆ, ಹೊಗೆ ಸುತ್ತಾ ಇರ್ತಲ್ಲ, ಹಂಗಾಗುತ್ತೆ. ಯೋಗ ತನ್ನಂತಾನೆ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಯೋಗ ತನ್ನಂತಾನೆ ಬೀಳಿಸುತ್ತೆ. ಯಾರು ಯೋಗದ ಬಗ್ಗೆ ತಿಳ್ಕೊಂಡು ಪ್ರಯೋಗದ ಕಡೆ ಗಮನ ಕೊಡ್ತಾರೆ ಅವ್ರು ಖಂಡಿತ ಕೂಡ ಸಕ್ಸಸ್ಸನ್ನು ಕಾಣ್ತಾರೆ. ಯಾಕಂದರೆ ನಾವು ಗ್ರಹಗಳನ್ನ ಯೋಚನೆ ಮಾಡ್ತೀವಿ. ಸಿಂಪಲ್ ಟೆಕ್ನಿಕ್ಕು. ಈ ಗ್ರಹಗಳು ಒಬ್ಬ ಮನುಷ್ಯನ ಸಕ್ಸಸ್ಸನ್ನ, ಫೇಲ್ಯೂರ್ನ ಎಲ್ಲ ಅವೇ ಎತ್ಕೆ ಬಂದವೆ. ಈ ಭೂಮಿಲಿ ಯಾರು ಕೂಡ ನಾನು ಸಕ್ಸಸ್ ಕಂಡೆ, ನಾನು ಮಾಡಿದೆ ಅನ್ನೋಕ್ಕೆ ಸಾಧ್ಯನೇ ಇರಲ್ಲ ಈ ಭೂಮಿಲಿ. ಯಾಕಂದರೆ ಗ್ರಹಗಳನ್ನ ಗ್ರಹಗಳನ್ನ ನೋಡಿದಾಗ ಅದ್ರ ಬಗ್ಗೆ ರಿಸಲ್ಟ್ ಬರುತ್ತೆ. ನಾಳೆ ಯಾರು ಬೇಕಾದ್ರೂ ಬಂದು ಕ್ಲಾಸಿಗೆ ಜಾಯ್ನ್ ಆಗಿ. ಸರಿ ಗುರುಜಿ, ಕಷ್ಟ ಪಡ್ಲೇಬೇಕು, ಕಷ್ಟಕ್ಕೆ ಪರಿಹಾರ ಇಲ್ಲ ಅಂತ ನೀವು ಹೇಳ್ತಿರ್ತೀರಿ. ಹಾಗಿದ್ರೆ ನಾವು ಸಂಖ್ಯಾಶಾಸ್ತ್ರನ ಯಾಕೆ ನಂಬಬೇಕು, ಯಾಕೆ ಅನುಸರಿಸಬೇಕು? ಈಗೊಬ್ರು ಕಾಲರ್ ಅಡಿದ್ದಾರೆ. ಮೋಹನ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮೋಹನ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ಹಾಸನದಿಂದ ಮಾಡೋದು ಮೋಹನ್ ಅಂತ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮೋಹನ್ ಅವರೇ? ಮೇಡಮ್, ಗುರುಗಳ ಕ್ಲಾಸ್ ಬಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್. ಹೌದಾ, ಗುರುಜಿ ಇದ್ದಾರೆ, ಮಾತನಾಡಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ನಮಸ್ಕಾರ ಸರ್. ನಾನು ಮೋಹನ್ ಅಂತ. ಲಾಸ್ಟ್ ಮಂತ್ ಕ್ಲಾಸ್ಗೆ ನಾನು ಅಟೆಂಡ್ ಆಗಿದ್ದೆ ಸರ್. ನಿಮ್ ಸ್ಟೂಡೆಂಟ್ ಅಂತ ಹೇಳಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ, ಸಖತ್ ಹೆಮ್ಮೆ ಆಗುತ್ತೆ ಸರ್. ನಿಮ್ ಕ್ಲಾಸ್ ನನಗೆ ತುಂಬಾ ಅದ್ಭುತ ಆಗಿ ಕಾಣಿಸ್ತು ಸರ್. ನನ್ನ ಜೀವನದಲ್ಲಿ ಸಾರ್ಥಕ ಆಗ್ಬಿಡ್ತು. ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ನನ್ನ ಜೀವನ ತುಂಬಾ ಸಾರ್ಥಕ ಅನ್ನಿಸ್ಬಿಡ್ತು ಸರ್. ನೀವು ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಖುಷಿ ಆಯ್ತಿತ್ತು ಅಂದ್ರೆ ಸರ್, ಪ್ರತಿಯೊಬ್ಬ ವ್ಯಕ್ತಿನೂ ಅದು ಹತ್ರ ಬಂದ್ಬಿಟ್ಟು, ಪ್ರತಿಯೊಬ್ಬರ ಹತ್ರನು ಬಂದ್ಬಿಟ್ಟು ಅವ್ರ ಪ್ರತಿಯೊಂದು ಪ್ರಶ್ನೆಗೂ, ಎಲ್ಲಾ ಪ್ರಶ್ನೆಗಳು ನಾನು ನೋಡ್ತಾ ಇದ್ದೆ ಸರ್, ಅಬ್ಸರ್ವ್ ಮಾಡ್ತಿದ್ದೆ. ಎಲ್ಲಾರ ಹತ್ರ ಬಂದ್ಬಿಟ್ಟು ಒಂದೇ ಸತಿ ಎಲ್ಲಾ ಪ್ರಶ್ನೆಗಳನ್ನು ಕೇಳ್ಕೊಂಡ್ರಿ. ಎಲ್ಲಾ ಪ್ರಶ್ನೆ ಕೇಳ್ಕೊಂಡು ಒಂದೇ ಸತಿ ಉತ್ತರ ಹೇಳಿದ್ರಿ ಸರ್ ಎಲ್ಲರಿಗೂ. ಪ್ರತಿಯೊಬ್ರು ಬಂದ್ಬಿಟ್ಟು ಮತ್ತೆ ಪ್ರತಿಯೊಬ್ಬ ಪ್ರಶ್ನೆಗೂ ನೀವೆಂದು ಒಂದೇ ಸತಿ ಆನ್ಸರ್ ಮಾಡ್ಬಿಟ್ರಿ ಸರ್. ನಮ್ಗೆ ತುಂಬಾ ಖುಷಿ ಆಗೋಗ್ಬಿಡ್ತದು. ನಾನು ನಿನಗೆ ತುಂಬ ಚೆನ್ನಾಗಿ ಹೇಳಿದೆ. ನಿನ್ನ ಜಾತಕನ ನಾನು ತುಂಬ ಚೆನ್ನಾಗಿ ಹೇಳಿದೆ, ನಂಗೆ ನೆನಪಿದೆ. ಹೌದು ಸರ್, ತುಂಬಾ ಚೆನ್ನಾಗಿದೆ. ನನಗೆ ಸತ್ಯ ತುಂಬಾ ಖುಷಿ ಆಗುತ್ತೆ ಸರ್ ಅದು. ಸರಿ, ಆಮೇಲೆ ಇವಾಗ ಏನು ಈ ಕಾರ್ತಿಕ್ ಮಾಸದಲ್ಲಿ ಆ ಡೇಟ್ ಕೂಡ ಚೆನ್ನಾಗಿಲ್ವಲ್ಲ. ಈ 2ಗೆ 9ಗೆ 2 ಬರುತ್ತೆ, 8ಗೆ 1 ಬರುತ್ತೆ, ಈ 7ಗೆ 9 ಬರುತ್ತೆ, 2ಗೆ 4 ಬರುತ್ತೆ. ಈ ಕಾರ್ತಿಕ್ ಮಾಸ ಯಾವ ದಿನ ಚೆನ್ನಾಗಿಲ್ಲ, ಅದಕ್ಕೇನು ಅನಿಸ್ತು ನೀವು ಕಲ್ತ್ಬಿಟ್ಟು? ಹೌದು ಸರ್, ನಮ್ಗೆ ತುಂಬಾ ಅರ್ಥ ಆಗುತ್ತೆ ಸರ್. ಇಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ, ಇಲ್ಲಿ ನೋಡಿ ಸರ್, ದಿನಗಳು ಚೆನ್ನಾಗಿಲ್ಲ, ನೀವು ಗುರುಪೇಶ ಮಾಡ್ಬಿಡಿ, ಮದುವೆ ಆಗ್ಬೇಡಿ. ನನ್ ಮಾತನ್ನ ಎಲ್ಲ ಅಬ್ಸರ್ವ್ ಸರ್. ಬರೀ ನಾನು ಸಂಪತ್ತಾರೆ ಸಾಧಕತೆಗಳ ಬಗ್ಗೆ ಹೇಳ್ತೀನಿ ನೋಡಿ. ಇವತ್ತು ನಿಮ್ದು ಈ ಸ್ಟಾರ್, ನಿಮ್ದು ಇವತ್ತು ಈ ನಕ್ಷತ್ರ, ನಿಮ್ಗೆ ಈ ನಕ್ಷತ್ರ ಆಗಲ್ಲ, ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಅವ್ರೆಲ್ಲ ಅಬ್ಸರ್ವ್ ಮಾಡೋರು ಹೇಳ್ತಾರೆ, ಅಯ್ಯೋ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ ಸರ್. ಹೌದು, ನೀನ್ ಹೇಳೋದೇ ಸತ್ಯ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ತೀನಿ ಸರ್, ಆರ್ಯವರ್ಧನ್ ಕ್ಲಾಸ್ ಜಗತ್ತಲ್ಲಿ ಅವನ ವ್ಯಕ್ತಿತ್ವ ಅಂತ ತಿಳ್ಕೋಬೇಕು, ಅವ್ರ ಭವಿಷ್ಯ ಅವ್ರು ತಿಳ್ಕೋಬೇಕು ಅಂದ್ರೆ ಆರ್ಯವರ್ಧನ್ ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ಸರ್. ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಈಗ ನಾಳೆ ನೋಡಿ, ಲಾಸ್ಟ್ ನಾಳೆ ಯಾರು ಬೇಕಾದ್ರು ಬಂದು ಜಾಯ್ನ್ ಆಗ್ಬೋದು. ಹೌದು ಸರ್, ಮುಗಿದ್ಮೇಲೆ ಹುಬ್ಳಿ ಮಾಡ್ತೀನಿ, ಅದಾದ್ಮೇಲೆ ಶಬರಿಮಲೆ ಪಾದಯಾತ್ರೆ ಹೋಗ್ತೀನಿ ಸರ್. ಕ್ಲಾಸಲ್ಲಿ ಎಂತೆಂತ ಉಪಯೋಗಿಸುತ್ತೆ ಅಂದ್ರೆ ಸರ್, ಹಸ್ತರೇಖೆಗಳ ಬಗ್ಗೆ ಹೇಳ್ಕೊಡ್ತೀರಾ? ಹೌದು.
ಮಚ್ಚೆಗಳ ಬಗ್ಗೆ ಹೇಳ್ಕೊಡ್ತೀರಾ? ಹಾಂ. ನೇಮ್ ಪಿರಮಿಡ್ ಮಾಡೋದು ಹೇಳ್ಕೊಡ್ತೀರಾ ಸರ್ ನೀವು? ಹಾ, ಇವಾಗ ಗ್ರಹಗಳು ಹೆಂಗೆ ಹೋಗ್ತವೆ, ಹೆಂಗೆ ವಿದ್ಯೆ ಮಾಡ್ತವೆ, ಹೆಂಗೆ ಅನಾಹುತ ಮಾಡ್ತವೆ, ಅದೆಲ್ಲ ಹೇಳ್ಕೊಟ್ಟು ಅದೆಲ್ಲ ಏನು ಅನ್ನಿಸ್ತು? ನಿಮ್ಮ ಆ ವಿಷಯದಲ್ಲಿ ನಿಮ್ ಬಗ್ಗೆ ಯಾರು ಬೆಳೆಸಿ ತೋರ್ಸಕ್ಕಾಗಲ್ಲ ಸರ್. ಎಲ್ಲ ಮಾವಿನ ಮರಕ್ಕೆ ಮಂತ್ರ ಹೇಳಿ ಮಾವಿನಕಾಯಿ ಉದುರುತ್ತೆ ಅಂತ ಹೇಳ್ತಾರೆ. ಹಾಂ. ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರುತ್ತೆ ಅಂತ ಹೇಳ್ತಾರೆ ಸರ್. ನೀವು ಮಂತ್ರ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಜಗತ್ತಲ್ಲಿ ಯಾರು ಮಾವಿನಕಾಯಿ ಉದ್ರಲ್ಲ ಅಂತ. ಬಟ್ ನಿಮ್ಮ ಹತ್ರ ಬಂದ್ರೆ ಏನು ಅಂದ್ರೆ, ತಗೊಳ್ಳಿ ಈ ಕಲ್ ತಗೊಳ್ಳಿ, ಇಂಥ ಸಮಯದಲ್ಲಿ ಹೊಡೀರಿ, ಇಷ್ಟು ಗುರಿ ಇಡಿ, ಈ ತರ ಹೇಳ್ಕೊಡ್ತೀರಿ ಸರ್. ನಿಮ್ ಗುರಿ ಯಾವತ್ತೂ ಪರ್ಫೆಕ್ಟ್ ಸರ್. ನಿಮ್ಮ ಹತ್ರ ವಿಜಯ ಕಲ್ಸರ್ ಎಲ್ಲೂ ಸೋಲಲ್ಲ ಸರ್. ನನಗೆ ಅದಂತೂ ತುಂಬಾ ನಂಬಿಕೆ ಇದೆ. ಖಂಡಿತ ಕೂಡ 370 ಜನ ಬ್ಯಾಚ್ ತುಂಬಾ ಚೆನ್ನಾಗಿತ್ತು ಅಲ್ವಾ? ಹೌದು ಸರ್. ನೀವು ಅಷ್ಟೊಂದು ಸಾಫ್ಟ್ವೇರ್ಗಳ ಕೊಡ್ತೀವಿ ಸರ್. ಅದು ಸಾಫ್ಟ್ವೇರ್ ಇದ್ಬಿಟ್ರೆ ಜಗತ್ತನ್ನು ಗೆಲ್ಬೋದು ಸರ್ ಅಂತ ಅನ್ಸ್ಬಿಡ್ತೀವಿ ಸರ್. ಅಷ್ಟೊಂದು ಚೆನ್ನಾಗಿದೆ ಸಾಫ್ಟ್ವೇರ್ಗಳೆಲ್ಲ. ಅದು ಈ ಸರಿ 21 ಸಾಫ್ಟ್ವೇರ್ ಕೊಟ್ಟಿದ್ದೀನಿ. ಹೌದು ಹೌದು ಸರ್. ಅದರಲ್ಲಿ ಕ್ರಿಕೆಟ್, ನ್ಯೂಮರಾಲಜಿ, ಆಸ್ಟ್ರಾಲಜಿ ಎಲ್ಲಾ ಸಾಫ್ಟ್ವೇರ್ ಕೊಟ್ಟಿದ್ದೀನಿ. ಈಗ ಏನ್ ಸ್ಟೂಡೆಂಟ್ಸ್ ಗಳು ನಿಮ್ಮ ಹತ್ರ ಕ್ಲಾಸಲ್ಲಿ ಇದ್ದಾರೆ ಸರ್, ಅವರೆಲ್ಲ ತುಂಬಾ ಪುಣ್ಯವಂತರು ಅಂತ ನನಗೆ ಅನ್ಸುತ್ತೆ ಸರ್. 100% ಹೋದ್ ಸರಿ ಬಂದವರೆಲ್ಲ ಆಫೀಸೇ ಮಾಡ್ಬಿಟ್ಟವ್ರೆ. ಹೌದು ಸರ್, ನೋಡಿದೀನಿ, ಕೇಳಿದೀನಿ ಸರ್. ಫೇಸ್ಬುಕ್ ಗಳಲ್ಲೆಲ್ಲ ವೀಕ್ಷಿಸಿದೀನಿ ಸರ್, ನೋಡಿದೀನಿ. ಅದೇ ಕ್ಲಾಸೇ ಮಾಡಿದ್ರು, ಸುಮಾರು ಜನ ಕ್ಲಾಸ್ ಮಾಡಿ. ಹೌದು ಸರ್. ಮೋಹನ್ ಅವರೇ, ತುಂಬಾ ಜನ ಕ್ಲಾಸ್ಗೆ ಸೇರ್ಬೇಕಂತ ಇರ್ತಾರೆ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ಒಂದ್ ಮಾತು ಹೇಳ್ತೀನಿ ಕೇಳಿ ಮೇಡಮ್. ಈ ಜಗತ್ತಲ್ಲಿ ಅವ್ರ ಭವಿಷ್ಯ ನಾವು ರೂಪಿಸ್ಕೋಬೇಕು ಅಂದ್ರೆ, ಅವ್ರದ್ದು ಒಳ್ಳೆ ಸಮಯಗಳು, ಅವ್ರ ಕೆಟ್ಟ ಸಮಯಗಳು ಅವ್ರು ತಿಳ್ಕೋಬೇಕು ಅಂದ್ರೆ ಆರ್ಯವರ್ಧನ್ ಹತ್ರ ಹೋಗಿ ಕ್ಲಾಸ್ ಕಲಿಬೇಕು ಮೇಡಮ್. ತುಂಬಾ ಅನುಕೂಲ ಇದೆ ಮೇಡಮ್. ಓಕೆ ಮೋಹನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನಿರಂಜನ್ ಕಲಬುರ್ಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಿರಂಜನ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಹೆಸರೇಳಿ ಅವ್ರದ್ದು. ಅವ್ರ ಹೆಸರು ಲಕ್ಷ್ಮೀಕಾಂತ್ ಅಂತ ಹೇಳಿ. ಹುಟ್ಟಿದ ದಿನಾಂಕ ತಿಳಿಸಿ. 31 ಅಕ್ಟೋಬರ್ 1995. 31 ಅಕ್ಟೋಬರ್ 1995. ಓಕೆ, ಸಮಯ ತಿಳಿಸಿ. ಸಮಯ ಬೆಳಗಿನ ಜಾವ 7:30. 31/8/1900. ಇಲ್ಲ, 31 ಅಕ್ಟೋಬರ್ 1995 ಗುರುಜಿ. 1995. ಹೌದು. ಏನ್ ಕೇಳ್ಬೇಕಂತೀರಿ ಸರ್? ಗುರುಜಿ, ಇವ್ರದ್ದು ಎಜುಕೇಶನ್ ಅಂತ ಹೇಳಿ ಗುರುಜಿ. ಹಾಗೆ ಲೈಫ್ ಅಲ್ಲಿ ಇವರು ಮನೆ ಮಾಡ್ತಾರೋ ಇಲ್ಲೋ ಅದೊಂದು ಹೇಳ್ಬೇಕಾಗಿತ್ತು. ಆಮೇಲೆ ಇವ್ರ ಜಾತಕ ಹೇಗಿದೆ ಅಂತ ನೋಡಿ ಹೇಳಿ. ಅವ್ರೊಂದು ಮೊಬೈಲ್ ನಂಬರ್ ಇದೆ ಗುರುಜಿ, ಅವ್ರಿಗೆ ಮ್ಯಾಚ್ ಆಗುತ್ತಿಲ್ಲ ಅಂತ ನೋಡಿ ಹೇಳ್ಬೇಕು. ಎಷ್ಟು ಗಂಟೆ ಹುಟ್ಟಿರೋದು? ಬೆಳಗಿನ ಜಾವ 7:15 7:30 ಗುರುಜಿ. ನೋಡ್ತೀರಾ ಪ್ರೋಗ್ರಾಮು? ಹಾ, ನೋಡ್ತಾ ಇರ್ತೀವಿ. ನೀವು ಹೇಳೋದೆಲ್ಲ ಕರೆಕ್ಟ್ ಆಗ್ತಾ ಇದೆ ಗುರುಜಿ. ಇವಾಗ ಏನು ಅನಿಸ್ತೈತೆ, ಕಾರ್ತಿಕ್ ಮಾಸದಲ್ಲಿ ಯಾವ ದಿನಗಳು ಚೆನ್ನಾಗಿಲ್ಲ ಅಂತ ನಾನು ನೇರವಾಗಿ ಹೇಳ್ಬಿಟ್ಟೆ. ಎಲ್ಲರೂ ಇಷ್ಟು ವರ್ಷ ಫಾಲೋ ಮಾಡಿದ್ರ. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲರೂ ಕೆಟ್ಟವ್ರ ಥರ ನಾನು ಕಾಣ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತೈತೆ ಆ ಮಾತು? ಇಲ್ಲ ಗುರುಜಿ, ನೀವು ಹೇಳ್ತಿರೋದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಿರ್ತೀರ. ಇಡೀ ಪ್ರಪಂಚಕ್ಕೆ ಹೇಳೋರು ನೀವು. ಯಾರು ಕಂಡಿದ್ದು ಕೆಟ್ಟವ್ರ ತರ ಕಾಣಲ್ಲ. ಕೆಲವು ಜನ ಯಾರಾದ್ರೂ ಹೊಸದಾಗಿ ನೋಡಿದ್ರೆ ಅವ್ರಿಗೆ ಅನ್ಸತ್ರಿ ಏನಂತ್ರಿ, ಗುರುಜಿ ಹಿಂಗ್ ಹೇಳ್ತಾರಲ್ರಿ, ಹಿಂಗ್ ಮಾತಾಡ್ತಾರಲ್ರಿ ಅಂತೇಳಿ. ಆದ್ರೆ ಹಂಗೇನಿಲ್ರಿ, ನೀವ್ ಹೇಳಿದೆಲ್ಲ ಚಲೋನೇ ಐತ್ರಿ ಗುರುಜಿ. ಸರಿ ಸರ್, ಅಷ್ಟು ನಂಬಿಕೆ ಸಾಕು ಸರ್. ಇವ್ರ ಮೊಬೈಲ್ ನಂಬರಲ್ಲಿ ನೋಡಿ, ದಯವಿಟ್ಟು ಹೇಳ್ತೀನಿ, ಜಗತ್ತಿನಲ್ಲಿ ಮೊಬೈಲ್ ನಂಬರ್ ಹೇಗಿರ್ಬೇಕಂತ ಹೇಳ್ತೀನಿ. ಇವ್ರ ಜಾತಕದಲ್ಲಿ ಕೂಡ ತುಂಬ ಚೆನ್ನಾಗಿರೋಂಥ ಒಂದು ಟೈಮ್ ಬರ್ತಾ ಇದೆ. ಜೂನ್ದಲ್ಲಿ ಯಾರದೇ ಮೊಬೈಲಲ್ಲಿ 7 ಪಕ್ಕ 8 ಇರಬಾರ್ದು. ಮತ್ತು 7 ಪಕ್ಕ 8 ತುಂಬ ಡೇಂಜರ್ ಆಗುತ್ತೆ. ಆಮೇಲೆ 4 ಪಕ್ಕ 8 ಇರಬಾರ್ದು. ಯಾರದೇ ಮೊಬೈಲ್ ನಂಬರ್ಲಿ 9ಇಂದ ಸ್ಟಾರ್ಟ್ ಆಗಿ 12 ಎಂಡ್ ಆಗಬಾರ್ದು. 9ಇಂದ ಸ್ಟಾರ್ಟ್ ಆಗಿ 7 ಎಂಡ್ ಇರಬಾರ್ದು. ಈ 9 ಮತ್ತು 7 ಮತ್ತು 12 ಎಂಡಾರೆ ಅವ್ರು ಯಾವಾಗಲೂ ಸಾಲ್ಗಾರದಲ್ಲಿ ಇರ್ತಾರೆ. ಆಮೇಲೆ 4 ಪಕ್ಕ 8 7 ಈ ಕಾಂಬಿನೇಷನ್ 4 8 7 ಈ 3 ನಂಬರ್ನ ಒಟ್ಟಿಗೆ ಮೊಬೈಲ್ ನಂಬರ್ನಲ್ಲಿ ಬಂದರೆ ಅವ್ರ ಮನೇಲಿ 6 ಪಕ್ಕ 3 ಮತ್ತೆ 2 ಪಕ್ಕ 4 ಬಂದ್ರೆ ನಡೀತಾ. ಅದು ಬಂದರೆ ನಡೀತಿದೆ. ಈ 4 8 7 ಈ 3 ಒಂದೇ ನಂಬರ್ಲಿ ಬಂದರೆ ಅವ್ರ ಮನೇಲಿ ಸೂಸೈಡ್ ಮಾಡ್ಕೊಳೋದು, ಇಲ್ಲ ಆಘಾತ ಮಾಡ್ಕೊಳೋದು, ಇಲ್ಲ ಗಂಡ ಹೆಂಡತಿ ನಾನು ಮನೆ ಬಿಟ್ಟು ಹೋಗ್ತಿರೋದು, ಹೆಂಡತಿ ಮನೆ ಬಿಟ್ಟು ಹೋಗೋದು, ಈ ಥರದ ಕೇಸು 1000 ಕೇಸ್ ಇರ್ತವೆ. ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಅಕ್ಕಪಕ್ಕ ಬಂದ್ರೆ ಅಷ್ಟೇನಾ ಗುರುಜಿ, ಅಥವಾ ಮೊಬೈಲ್ ನಂಬರ್ ಎಲ್ಲಾದ್ರೂ ಬಂದ್ರು ಓಕೆನಾ? 3 ಒಟ್ಟಿಗೆ ಬರ್ಬಾರ್ದು. ಎಲ್ಲಾರು ಬಂದ್ರೆ ಒಳ್ಳೇದಾಗುತ್ತೆ. ಈ 3 ಕಂಟಿನ್ಯೂಸ್ ಬರಬಾರ್ದು. 4 ಪಕ್ಕ 8 8 ಪಕ್ಕ 7 ಈ ಥರ ಬರಬಾರ್ದು. ನಮ್ಮ ತಮ್ಮನ ಮೊಬೈಲ್ ನಂಬರ್ ಹೇಳ್ತೀನಿ ತಗೊಳ್ಳಿ ಗುರುಜಿ. ಹೇಳಿ ಸರ್. 9742 9742 34 9116. ಇವರಿಗೆ ಮ್ಯಾಚ್ ಆಗುತ್ತಿಲ್ಲ ಹೇಳಿ ಗುರುಜಿ. ಹಾಗೆ ಇವರು 116. ಇದು ಈ ನಂಬರ್ ಚೆನ್ನಾಗಿದೆ, 46 ಬರುತ್ತೆ. ಇದರಲ್ಲಿ ಅಂಥ ಲೋಪದೋಷ ಇಲ್ಲ, ತುಂಬ ಒಳ್ಳೆದಿದೆ. ನಿಮ್ಮ ತಮ್ಮ 31ರಿಂದ 139 ಹೆಚ್ಚಾಗಿ ಫಾಲೋ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆದಾಗಲಿ. ಥ್ಯಾಂಕ್ ಯು ನಿರಂಜನ್ ಅವರೇ. ವೀಕ್ಷಕರೇ, ಇನ್ನು ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತು ಈಗೊಬ್ರು ಕಾಲರ್ ಹಿಡಿದ್ದಾರೆ. ಜ್ಯೋತಿ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ ಅವರೇ.
ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಹೆಸರು ಹೇಳಿ ಅವ್ರದ್ದು. ದೀಪಕ್. ಹುಟ್ಟಿದ ದಿನಾಂಕ ಗೊತ್ತಾ? ಹಾ ಹೇಳಿ. 21 ಹ್ಮ್ 2 1985. ಸಮಯ ತಿಳಿಸಿಮ್ಮ. 6:23 ಸಾಯಂಕಾಲ. ಸಂಜೆ 6:23ಕ್ಕೆ. ಹಾ ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಅಮ್ಮ ನಮಸ್ಕಾರ. ನಮಸ್ತೆ ಗುರುಜಿ. 21/2/1985 ಹೌದು. ಅಮ್ಮ ಏನು ಕೇಳ್ಬೇಕಂತ ಇದ್ರಾ? ಕುಂಭರಾಶಿನಾ? ಹಾ ಹೌದು, ಕುಂಭರಾಶಿ. ಏನು ಕೇಳ್ಬೇಕಂತ ಇದ್ರಾ? ಅವ್ರದ್ದು ಜಾಬ್ದು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದೀವಿ, ಮತ್ತೆ ಅವ್ರ ಫ್ಯೂಚರ್ ಹೆಂಗಿರುತ್ತೆ ಅಂತ ಕೇಳ್ಬೇಕಾಯ್ತು ನಮ್ದು. ಅವ್ರು ಮತ್ತೆ ಬಂದಿದ್ರು ಗುರುಜಿ ನಮ್ ಮದ್ವೆ ಆಗಕ್ ಮುಂಚೆ ಕೇಳಕ್ಕೆಲ್ಲ. ಹಾಂ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಸೂಪರ್. ಗೌರ್ಮೆಂಟ್ ಕೆಲಸ ಮೇಲೆ ಯಾಕೆ ಆಸೆ? ಗುರುಜಿ ಹಾಂ ಈಗ ನಮ್ಗೆ 9 months ಅವ್ರು ತಿರ್ಗಾ ನಿಮ್ ಹತ್ರ ಬರ್ಬೇಕು ಅಂತಿದ್ರು. ಬರ್ರಿ ಒಳ್ಳೇದಾಯ್ತು. ನಂದು ಅವರು ಕುಂಭರಾಶಿನೇ. ಹಾ ನಾನು ಕುಂಭರಾಶಿ, ಅವರು ಕುಂಭರಾಶಿ. ಅಮ್ಮ ಖಂಡಿತಲ್ಲೂ ಕೂಡ ಜನವರಿ 17ಕ್ಕೆ ರಾಶಾಧಿಪತಿ 11ನೇ ಮನೆಗೆ ಬರ್ತಾನೆ. ಇದು ಸಿಕ್ಕಾಪಟ್ಟೆ ರಾಜಯೋಗ, 30 ವರ್ಷಕ್ಕೊಂದ್ಸರಿ ಬರೋಂಥ ಯೋಗ. ಅದೇ ರೀತಿಯಲ್ಲಿ 12 ವರ್ಷಕ್ಕೊಂದ್ಸರಿ ಗುರು 9ನೇ ಮನೆಗೆ ಬರ್ತಾನೆ. ಹಾಗಾಗಿ ತುಂಬ ಒಳ್ಳೆ ಶಿವಫಲವನ್ನು ಕಾಣ್ತಾ ಇದ್ದೀರಾ. ತುಂಬ ಒಳ್ಳೆಯದಾಗುತ್ತೆ. ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು ಜ್ಯೋತಿ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸೋಮಪ್ಪ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಪ್ಪ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸಿ ಸರ್. 1/10/1975. 1/10/1975. ಸರಿ, ಸಮಯ ತಿಳಿಸಿ. ಸಮಯ 4:15 ಸಾಯಂಕಾಲ. 4:15. ಹಾಂ ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಗುರುಜಿ. ಸರ್ ನಮಸ್ಕಾರ. ಏನು ಕೇಳ್ಬೇಕು ಅಂತಿದ್ರೆ, ಏನು ಮಾಡ್ತಾ ಇದ್ದೀರಾ? ಗುರುಜಿ ನಾನು ಡ್ರೈವಿಂಗ್ ಮಾಡ್ತೀನಿ ಆ್ಯಕ್ಚುಲಿ. ಹಾಂ. ಆಮೇಲೆ ನಾನು ಒಂದು 4-5 ಉದ್ಯೋಗ ಮಾಡಿದ್ದೀನಿ. ಹಾಂ. ಒಂದರಲ್ಲೂ ಸಕ್ಸಸ್ ಇಲ್ಲ, ಎಲ್ಲದರಲ್ಲೂ ಫೇಲ್ ಆಗೋದು. ಈಗ ಮೊನ್ನೆ ಅಮಾವಾಸ್ಯೆ ಮಾರನೇ ದಿವಸ ಪಾಡ್ಯ ದಿವಸ ಒಂದು ಹೋಟ್ಲ್ ಓಪನಿಂಗ್ ಮಾಡಿದ್ದೀನಿ. ಅದನ್ನು ಕೂಡ ಇವಾಗ ರಿಸಲ್ಟ್ ಸ್ಟಾರ್ಟ್ ಮಾಡಕ್ ಆಗ್ತಾ ಇಲ್ಲ. ದುಡ್ಡಿಂದ ಅಷ್ಟು ಸಮಸ್ಯೆ ಬರ್ತಾ ಇದೆ. ನನ್ನ ಹತ್ರ ದುಡ್ಡು ಇಸ್ಕೊಂಡು ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಜನ. ಏನ್ ಮಾಡಿದ್ರು ಸಕ್ಸಸ್ ಇಲ್ಲ. ಏನಪ್ಪ ಇದನ್ನಾದ್ರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀಯಾ ಅಂತ ಈ ತರ ನಗ್ತಾರೆ ಸರ್. ಆ ತರ ಆಗಿದೆ ನಮ್ದು ಪರಿಸ್ಥಿತಿ. ಈ ವರ್ಷ ಒಂದು ಚೆನ್ನಾಗಿಲ್ಲ ಅಂತಾನೆ. ನೀವು ಹೇಗಿದ್ದೀರಾ ಸರ್? 1ನೇ ತಾರೀಕು ಕೊಡ್ತಾರೆ, ಈ ಸರ್ ತೊಂದರೆ ಈ ವರ್ಷ ಅಂತೀನಲ್ಲ, ನೀವು ಹೇಗಿದ್ದೀರಾ ಅಂತ ಕೇಳಿದೆ. ನಾನು ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಹಾಂ ಸರ್. ಯಾವ ಥರ ಚೆನ್ನಾಗಿದ್ದೀರಾ? ಹೌದಾ, ಹೆಲ್ದಿ ಆಗಿದ್ದೀನಿ ಅಷ್ಟೇ ಸರ್. ಎಲ್ತಲ್ಲ, ದುಡ್ಡು ಕಾಸು ವ್ಯವಹಾರ ನಾನು ಕೇಳ್ತಿರೋದು. ಅದೇ ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ನಾವು ಅದನ್ನೇ, ಆರೋಗ್ಯ ಏನು ತೊಂದರೆ ಇಲ್ಲ ಬಿಡಿ ಜೀವನದಲ್ಲಿ. ಹ್ಞೂ ಸರ್. ದುಡ್ಡು ಕಾಸು ವ್ಯವಹಾರ ಚೆನ್ನಾಗಿರುತ್ತಾ ಅಂತ ಕೇಳಿದೆ ನಾನು. ಅದೇ ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಹಂಗಾಗಿ ನನಗೆ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ ಸರ್ ಜನ. ಇವಾಗ ನಿಮಗೆ ಟೈಮ್ ಚೆನ್ನಾಗಿರೋಲ್ಲ ಸರ್, ಇನ್ನೂ 10 ವರ್ಷ. ಹಾಂ ಸರ್. ನಿಮ್ಮ 10 ವರ್ಷ ನಿಮಗೆ ಏನಾಗುತ್ತೆ ಗೊತ್ತಾ? ಎಲ್ಲ ಜ್ಯೋತಿಷ್ಯರು ಹೇಳ್ತಾರೆ ಶನಿ 6ನೇ ಮನೆಯಲ್ಲಿದ್ದರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಲಗ್ನಕ್ಕೆ. ಆದರೆ ಲಗ್ನಾಧಿಪತಿನೇ 6ನೇ ಮನೆಗೆ ಹೋಗಬಾರ್ದು, ಅದು ತುಂಬ ಡೇಂಜರ್. ಲಗ್ನಾಧಿಪತಿನೇ ಶನಿ ಕುಂಭ ಲಗ್ನದಲ್ಲಿ ಹುಟ್ಟಿರ 6ನೇ ಮನೆ ಜೊತೆಲಿ ಸೇರಿದ, ಅದು ತುಂಬ ತೊಂದರೆ ಅಂತ ಹೇಳುತ್ತೆ. ಇಲ್ಲೇನಾಗುತ್ತೆ, ವ್ಯವಹಾರದ ಜ್ಞಾನದಲ್ಲಿ ಗುರು ತುಂಬ ಚೆನ್ನಾಗಿದ್ದಾನೆ. ರವಿ 7ನೇ ಮತ್ತು 8ನೇ ಮನೆಗೆ ಹೋದ. ಇಲ್ಲೇನಾಗುತ್ತೆ, ಫ್ರೆಂಡ್ಶಿಪ್ಪು ವ್ಯವಹಾರ ಎಲ್ಲ 7ನೇ ಮನೆ ಸ್ಟ್ರಾಂಗ್ ಇರಬೇಕು. ಅವನು 8ನೇ ಮನೆ ಜೊತೆ ಸೇರಿದ. ಲಗ್ನಾಧಿಪತಿ 6ನೇ ಮನೆ ಸೇರಿ 7ನೇ ಮನೆ 8ನೇ ಮನೆ ಸೇರಿದ. ಗುರು ಒಬ್ಬನೇ ಚೆನ್ನಾಗಿದೆ. ಹಾಗಾಗಿ ನೀವು ಏನು ಮಾಡಿ ಗೊತ್ತಾ, ಸ್ವೀಟ್ ಸಾಲು ಇಲ್ಲ ಬುಕ್ಕು, ಮರದ ವ್ಯಾಪಾರಗಳು ಇವನ್ನ ಮಾಡಿ. ಟ್ರಾವೆಲ್ಸ್ ಲೈನ್ನ ದಯವಿಟ್ಟು ಬಿಡಿ. 10ನೇ ಮನೇಲಿ ರಾಹು ಗ್ರಹ ಇದ್ದಾನೆ. ಈ ರಾಹು 10ನೇ ಮನೆ ಇದ್ದರೆ ಒಂದು ಕೆಲಸನ ನ್ಯಾಯವಾಗಿ ಮಾಡ್ಸೋಕ್ಕೆ ಬಿಡಲ್ಲ. ಗುರು ಒಬ್ಬನೇ ಇರೋದು ಸಖತ್ತಾಗಿ. ಇಲ್ಲ ದಿನಸಿ ಅಂಗಡಿಗಳನ್ನ ಮಾಡಿ 100% ಕ್ಲಿಕ್ ಆಗ್ತೀರಾ, ಒಳ್ಳೆಯದಾಗುತ್ತೆ. ನಿಮ್ಮ ಜೂನ್ದಲ್ಲಿ 5ನೇ ತಾರೀಕು ಮತ್ತು 9ನೇ ತಾರೀಕಲ್ಲಿ ಹೆಚ್ಚಾಗಿ ಕೆಲಸ ಮಾಡಿ. ತುಂಬ ರಾಜಯೋಗ ಕಾಣ್ತೀರಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋಮಪ್ಪ ಅವರೇ. ಗುರುಜಿನು ನಾನಾಗಲೇ ಕೇಳ್ತಾ ಇದ್ದೆ, ನೀವು ಹೇಳ್ತಾ ಇರ್ತೀರಾ ಯಾವಾಗ್ಲೂ ಕಷ್ಟ ಅನ್ನೋದಕ್ಕೆ ಪರಿಹಾರ ಇಲ್ಲ, ಕಷ್ಟ ಬಂದರೆ ಕಷ್ಟನ ಅನುಭವಿಸ್ಲೇಬೇಕು ಅಂತ. ಮತ್ತೆ ಕೆಲವು ಜ್ಯೋತಿಷಿಗಳು ಹೇಳೋದಿಲ್ಲ, ಸುಮ್ಮನೆ ಬಂಡಲ್ಲು, ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ, ಯಾವುದೇ ಕಷ್ಟಕ್ಕೂ ಪರಿಹಾರ ಇಲ್ಲ, ಕಷ್ಟ ಬಂದಾಗ ಅನುಭವಿಸ್ಬೇಕು. ಹಾಗಿದ್ರೆ ನಾವು ಸಂಖ್ಯಾಶಾಸ್ತ್ರನ ಯಾಕೆ ಅನುಸರಿಸ್ಬೇಕು? ನೋಡಿ, ನಾವು ಹೇಳ್ತಿರೋದಂದರೆ ತುಂಬ ಜನ ದುಡ್ಡು ಇಸ್ಕೊಂಡು ಪರಿಹಾರ ಹೇಳ್ತೀನಿ, ಇಲ್ಲ ಒಂದು ಯಂತ್ರ ಇಟ್ಬಿಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ಈ ಥರದೆಲ್ಲ ಇಡೀ ಪರಿಹಾರ ಆಗುತ್ತೆ, ಈ ಥರದೆಲ್ಲ ನಾವು ಹೇಳಲ್ಲ. ಈ ಥರದ ನಾನು ನಂಬಲ್ಲ. ನಾನು ಹೇಳೋದಂದರೆ ನನ್ನ ಒಂದು ಸಬ್ಜೆಕ್ಟ್ ಏನಪ್ಪ ಅಂದರೆ, ನಿಮ್ಮ ಗ್ರಹಗಳು ನಿಮ್ಮ ದಶೆಗಳು ತೊಂದರೆ ಕೊಡುತ್ತೆ, ಅದನ್ನು ನೀವು ಚೆನ್ನಾಗಿ ತಿಳ್ಕೊಬೋದು. ಇವಾಗ ಇದನ್ನೇ ನಾನೊಬ್ಬ ಹೇಳ್ತಾ ಇದ್ದಾಗ ಏನೋ ಜನಕ್ಕೆ ಬೇಜಾರಾಗ್ತಾಯಿತ್ತು. ಇದನ್ನೇ ನಾನು ಕ್ಲಾಸಿಗೆ ತಂದುಬಿಟ್ಟೆ. ಈ ಕ್ಲಾಸಿಗೆ ತಗೊಬಂದಾಗ ಏನಾಗುತ್ತೆ, ಜನ ಎಲ್ಲ ಕಲ್ತ್ಕೊತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗ ಅವ್ರಿಗೆ ಅರ್ಥ ಆಗ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ಅಲ್ಲ ಸತ್ಯ ಅಲ್ವಾ, ಇದು ಹೇಗೆ ಅಂತ.
ಇವಾಗ ಮೊನ್ನೆ ಹಾಸನ ಹುಡುಗ ಬಂದ ಫೋನ್ ಮಾಡಿದಂಥ ಹುಡುಗ, ಅವ್ನ ಜಾತಕನ ಲಾಸ್ಟ್ ದಿವಸ ಬಿಡಿಸಿ ಹೇಳಿದೆ, ನೀನು ಹಿಂಗಿರ್ತೆ ಹಿಂಗಿರ್ತೆ, ಹೌದು ಹೀಗೆ ಇದ್ದ ಅಂತ. ಇಲ್ಲೇನಾಗುತ್ತೆ, ಎಲ್ಲ ಗ್ರಹಗಳೇ ಕೊಡ್ತವೆ. ಇಲ್ಲಿ ಭಾಳ ಸಿಂಪಲ್ ಅಂದರೆ ಮನುಷ್ಯನಿಗೆ 12 ರಾಶಿ ನೋಡಿ, ನಿಜವಾಗ್ಲೂ ಕೂಡ 12 ರಾಶಿಲಿ ಯಾವ ರಾಶಿ ನಮಗೆ ಸಖತ್ ರಾಜಯೋಗನ ತಂದು ಕೊಡುತ್ತೆ ಅನ್ನೋದು ಫಸ್ಟ್ ತಿಳ್ಕೋಬೇಕು. ಯಾವ ರಾಶಿ ಕೆಟ್ಟದ್ದು ಮಾಡುತ್ತೆ ಇಷ್ಟನ್ನು ನ್ಯಾಯ ಒಬ್ಬ ತಿಳ್ಕೊಬಿಟ್ಟು ಇಷ್ಟನ್ನು ಜ್ಯೋತಿಷ ಹೇಳಕ್ಕೆ ಬಂದವನು ಕೇಳಕ್ಕೆ ಹೋದವನು ಎರಡನ್ನ ಇಷ್ಟನ್ನು ತಿಳಿಸ್ಕೊಡ್ತಾರೆ. ಇದಾದಮೇಲೆ 27 ನಕ್ಷತ್ರಗಳಿದ್ದಾವೆ. 27 ನಕ್ಷತ್ರದಲ್ಲಿ ತುಂಬ ಪವರ್ಫುಲ್ ಆಗಿರೋ ಒಂದು 6 ನಕ್ಷತ್ರಗಳನ್ನ ಅವರು ದಯವಿಟ್ಟು ಅದನ್ನು ಪರಿಚಯ ಮಾಡಿಸ್ಕೊಟ್ರೆ ಸಾಕು. ಸಂಪತ್ತಾರೆ, ಸಾಧಕ ತಾರೆಗಳನ್ನ ಇವನ್ನೆಲ್ಲನೂ ಫಾಲೋ ಮಾಡ್ತಿದ್ದಾಗ ಸಖತ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಆಮೇಲೆ ಈ 31 ಡೇಟ್ಗಳು, ಈ 31 ಡೇಟಲ್ಲಿ ಒಂದು 8 ಇಂದ 10 ಡೇಟು 15 ಡೇಟ್ಗಳು ಇವರ ಫೇವ್ರೇಟ್ ಆಗಿರ್ತವೆ. ಇವರ ಫೇವ್ರೇಟ್ ಡೇಟು, ಫೇವ್ರೇಟ್ ನಕ್ಷತ್ರ, ಫೇವ್ರೇಟ್ ರಾಶಿನ ಹೆವಿ ಫಾಲೋ ಮಾಡೋಕೆ. ಆಮೇಲೆ ಕಾಸ್ಟ್ಯೂಮ್, ಒಂದು ಕಾಸ್ಟ್ಯೂಮ್ ಮನುಷ್ಯನ ಲುಕ್ಕನ್ನ ತುಂಬ ತಂದುಕೊಡುತ್ತೆ. ಇದನ್ನೆಲ್ಲ ನೀವು ಕ್ರಿಕೆಟಲ್ಲಿ ನೋಡಬೇಕು, ಸಖತ್ ವೈಬ್ರೇಷನ್ನ ತಂದುಕೊಡೋದು. ಕ್ರಿಕೆಟು, ಫುಟ್ಬಾಲ್, ದೇಶದ ಬಣ್ಣಗಳು, ಕ್ರೀಡೆಗೆ ಬಂದಾಗ ಏನು ಅನಾಹುತ ಆಗುತ್ತೆ, ಕ್ರೀಡೆ ಡೇಟಿಗೂ ಆ ದೇಶದ ಬಣ್ಣಕ್ಕೂ ಸೋಲು ಗೆಲುವು ಇರ್ತವೆ. ಇದನ್ನೆಲ್ಲ ಪ್ರಯೋಗ ಮಾಡೋದಲ್ಲೇ ಗೊತ್ತಾಗುತ್ತೆ ಒಂದು ಕಾಸ್ಟ್ಯೂಮ್ ಎಷ್ಟು ಪ್ರಯೋಗಕ್ಕೆ ತರುತ್ತೆ ಅಂತ. ಆಮೇಲೆ IPL ಮ್ಯಾಚಲ್ಲಿ ಕಾಸ್ಟ್ಯೂಮ್ ಲೈಫಲ್ಲಿ ಚೇಂಜಸ್ ಮಾಡುತ್ತೆ. ಯಾಕಂದರೆ ಒಂದು ಬಣ್ಣ ಒಬ್ಬ ವ್ಯಕ್ತಿನ ಸಕ್ಸಸ್ಸನ್ನು ತಂದುಕೊಡುತ್ತೆ, ಒಬ್ಬ ಯಾಕೆ ತಂದುಕೊಡುತ್ತೆ, ಸಂತೋಷವನ್ನು ತಂದುಕೊಡುತ್ತೆ. ಇಲ್ಲೇನಾಗುತ್ತೆ, ಇಷ್ಟನ್ನು ತಿಳ್ಕೊಂಡು ಗ್ರಹಗಳು ಹೇಗಿರಬೇಕು. ಆಮೇಲೆ ಮನೆ ವಾಸ್ತು, ಇತ್ತೀಚೆಗೆ ಮನೆ ವಾಸ್ತು ಥರ ಆ ಥರದ್ದೆಲ್ಲ ವಾಸ್ತು ಅಲ್ಲ, ಇದೆಲ್ಲ ಒಂದು ಕಮರ್ಷಿಯಲ್ ಮೈಂಡ್ ವಾಸ್ತು. ವಾಸ್ತು ಅಂದರೆ ಪಕ್ಕ ವಾಸ್ತು ಮಾಡಬೇಕು. ಅಲ್ಲೇನು ಮನೆಗೆ ನೇತು ಹಾಕ್ಬಿಟ್ರೆ ಮನೇಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಮನೆ ಕಿಟಕಿ, ಬಾಗಿಲು ಇವೆಲ್ಲ ಕರೆಕ್ಟಾಗಿ ಇಡಬೇಕು. ಮನೆಗೆ ಗಾಳಿ ಬೆಳಕು, ಗಾಳಿ ಎಷ್ಟು ಚೆನ್ನಾಗಿ ಬರುತ್ತೆ, ಬೆಳಕು ಅಷ್ಟೇ ಚೆನ್ನಾಗಿ ಬರಬೇಕು. ಎಲ್ಲಿ ಹೋಗ್ಬೇಕು ಬೆಳಕು, ಮನೇದು ಎಲ್ಲಿ ಕೆಟ್ಟದ್ದಿರಬೇಕು, ಕೆಟ್ಟ ಐಟಮ್ ಎಲ್ಲಿಡಬೇಕು, ಮನೆ ಥಿಂಗ್ಸ್ ಹೇಗಿರಬೇಕು, ಮನೇಲಿ ಕಾಸ್ಟ್ಯೂಮನ್ನ ಹೇಗಿಡಬೇಕು, ಮನೇಲಿ ದೇವ್ರ ಮನೆ ಎಲ್ಲಿರಬೇಕು, ಪಿಡ್ಜ್ ಎಲ್ಲಿರಬೇಕು, ಇದೆಲ್ಲ ಭಾಳ ಇಂಪಾರ್ಟೆಂಟು. ಇದು ಸಖತ್ ಆಡೋರ್ಕ್ ಇದನ್ನೆಲ್ಲನೂ ತುಂಬ ಚೆನ್ನಾಗಿ ಫಾಲೋ ಮಾಡಬೇಕು. ಸಖತ್ ರಿಸಲ್ಟ್ ಬರ್ತಾ ಹೋಗುತ್ತೆ, ರಿಸಲ್ಟ್ ಸಕ್ಸಸ್ ಕಾಣುತ್ತೆ. ನಿಮ್ಮ ಮನೇಲಿ ಬೇಕಾದ್ರೆ ನೀವು ಒಂದು 10 ರೂಪಾಯಿ ದುಡಿದಿರ್ತೀರ, ಒಂದು 24,000 ರೂಪಾಯಿ 50,000 ರೂಪಾಯಿನ ದುಡ್ಡು ಬಿಡ್ತೀರ. ನಿಮ್ಮ ಮನೆ ಸೋಫಾ ತಂದಿದ ತಕ್ಷಣ ನಿಮ್ಮ ಮನೇಲಿ ಯಾರೋ ಕಾಯಿಲೆ ಬಿದ್ದುಬಿಡ್ತಾರೆ, ನಿಮ್ಮ ಮನೇಲಿ ಯಾರೋ ಆಕ್ಸಿಡೆಂಟ್ ಆಗಿಬಿಡುತ್ತೆ, ನಿಮ್ಮ ಮನೇಲಿ ಯಾರೋ ಸತ್ತೇ ಹೋಗ್ಬಿಡ್ತಾರೆ. ಬರೀ ನೀವು 50,000 ರೂಪಾಯಿ ಸೋಫಾ ತಂದು ಮನೇಲಿ ಇಟ್ಟಿದ್ದಕ್ಕೋಸ್ಕರ. ಆ ಜಾಗ ಕ್ಲಿಯರ್ ಆಗಿರುತ್ತೆ. ನಿಮಗೆ ದುಡ್ಡು ಬಂದುಬಿಡ್ತು, ಸೋಫಾ ತಂದುಬಿಡೋಣ, TV ನಿಂಗೆ ನೋಡೋಕ್ಕಾಗುತ್ತೆ ಅಂತ. ಕೊನೆಗೆ ನೀವು ಹಾಸ್ಪಿಟಲ್ ಕೂತ್ಕೊಂಡು TV ನೋಡ್ಬೇಕಷ್ಟೇ, ಮನೇಲಿ ಕೂತ್ಕೊಂಡು TV ನೋಡೋಕ್ಕಾಗಲ್ಲ. ಇಲ್ಲ ನಿಮ್ಮ ಲಕ್ ಚೆನ್ನಾಗಿದ್ದು ಕಾಲೇಜ್ ಆಗೋದ ಕಡೆ ಇನ್ನೊಂಚೂರು ತಂದಿರ್ತಾರೆ, ಅದು ಲಕ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಮನೇಲಿ ಒಂದು ಸೋಫಾ ತಂದಿಡೋದ್ರಿಂದಲೂ ಕೂಡ ಮನೆಗೆ ಆರೋಗ್ಯ ಹಾಳಾಗುತ್ತೆ. ಅದನ್ನು ಇಡೋ ಜಾಗ ಭಾಳ ಇಂಪಾರ್ಟೆಂಟು. ಕೊನೆಗೆ ಯಾಕೆ ಆಕ್ಸಿಡೆಂಟ್ ಆಯಿತು, ಯಾಕೆ ನನ್ನ ಮಗನ ಕಳ್ಕೊಂಡೆ, ಯಾಕೆ ನನ್ನ ಗಂಡನ ಕಳ್ಕೊಂಡೆ, ನನ್ನ ಕೆಲಸ ಯಾಕೆ ಹೋಯ್ತು, ನನ್ನ ಗಂಡನ ಕೆಲಸ ಯಾಕೆ ಹೋಯ್ತು ಅಂತ ನೀವು ಹುಡ್ಕಕ್ಕೆ ಹೋದ್ರೆ ಎಲ್ಲೂ ಸಿಗಕ್ಕಲ್ಲ. ಬರೀ ನೀವು ಶುಕ್ರವಾರ, ಶನಿವಾರ, ಮಂಗಳವಾರ ದೇವಸ್ಥಾನ ಹುಡುಕ್ಬೇಕಷ್ಟೇ. ಡೈಲಿ ಹೋದಾಗೆಲ್ಲ 100 ರೂಪಾಯಿ ಹಾಕಬೇಕು. ಇಲ್ಲ ನಿಮ್ಮನ್ನ ಯಾರು ಗಮನಿಸಲ್ಲ. ಒಂದು ಸೋಫಾ ನಿಮ್ಮ ಕೆಲಸನ ಹಾಳು ಮಾಡೈತಿ, ನಿಮ್ಮಲ್ಲಿ ಆರೋಗ್ಯನ ಹಾಳು ಮಾಡೈತಿ. ಇಷ್ಟೆಲ್ಲ ಹೇಳಕ್ಕೆ ತುಂಬ ದೊಡ್ಡ ಜ್ಯೋತಿಷ ಇದೆ. ಇಷ್ಟೆಲ್ಲ ಹೇಳಕ್ಕೆ ನಮಗೆ ಟೈಮ್ ಇಲ್ಲ. ಇವಾಗ ಹೇಳ್ತಿರೋ ಸತ್ಯ, ಇದನ್ನು ಒಬ್ಬೊಬ್ರು ಕರ್ನಾಟಕ ಜನಕ್ಕೆ ಹೇಳ್ಬೇಕು, ನಾನು ಎಲ್ಲಿಂದ ತರಲಿ? ಹಾಗಿದ್ರೆ ಕಷ್ಟ ಬಂದಾಗ ಕಷ್ಟನ ಅನುಭವಿಸಲೇಬೇಕು. ಕಷ್ಟ ಬರಲ್ಲ. ಶಾಸ್ತ್ರನ ಯಾಕೆ ಅನುಸರಿಸಬೇಕಂದ್ರೆ ನಮ್ಮ ಯಶಸ್ಸಿಗೋಸ್ಕರ ನಾವು ಇದು ನೋಡಿ, ಇವಾಗ ಇಷ್ಟು ಕಷ್ಟ ಇದೆ, ನಾವು ಇಂಥ ದಿವಸ ಮಾಡಬಾರ್ದು, ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಇಂಥ ದಿವಸ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಇಂಥ ದಿವಸ ಮಾಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇದಕ್ಕಾಗಿ ಇಲ್ಲಮ್ಮ ನೀವು ಒಂದು 20,000 ಕೊಡಿ, 50,000 ಕೊಡಿ, ನಿಮ್ಮ 100% ಕಷ್ಟದಿಂದ ಆಚೆ ಮಾಡಿಕೊಡ್ತೀನಿ, ಪರಿಹಾರ ಮಾಡಿಕೊಡ್ತೀನಿ, ಈ ಥರದ್ದೆಲ್ಲ ಅದು ಜ್ಯೋತಿಷ ಅಲ್ಲ. ಅದು ನಿಜವಾಗ್ಲೂ ಅದು ಒಂಥರ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ. ಯಾರೋ ಒಬ್ಬ ಬಿಡ ನಾನು ಡೀಲ್ ಮಾಡ್ಕೊಡ್ತೀನಿ, ಕ್ಲಿಯರ್ ಆಗುತ್ತೆ, ಮಧ್ಯವಯಸ್ಸಿಗೆ ಬಂದಂಗೆ ಇರುತ್ತೆ. ಯಾವ ಗ್ರಹನೂ ಮಧ್ಯವಯಸ್ಸಿಗೆ ಕೇಳ್ತಾ ಇಲ್ಲ, ಜ್ಯೋತಿಷ್ಯರು ಅದನ್ನು ಅಳವಡಿಸ್ಕೊತವ್ರೆ. ಯಾವ ಗ್ರಹಗಳು, ಯಾವ ದೇವರುಗಳು ಕೂಡ ಇವರು ಸ್ವಂತಗಳಲ್ಲ, ಇವರ ವೃತ್ತಿಗೆ ಪರ್ಮನೆಂಟಾಗಿ ಏನೋ ಮಾಡ್ಬೋದು. ಯಾವ ಗ್ರಹಗಳು ಕೂಡ ಇವೆಲ್ಲವೂ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ನಮಗೆ ನಿಜವಾಗ್ಲೂ ಕೂಡ. ಅದರಿಂದ ತುಂಬ ಕಷ್ಟ ಆಗುತ್ತೆ. ಓಕೆ ಗುರುಜಿ, ಇನ್ನು ಕಾರ್ತಿಕ ಮಾಸ ತುಂಬಾ ಡೇಂಜರ್ ಅಂತ ಹೇಳ್ತಿದ್ರಿ. ಹಾಗಾದ್ರೆ ದ್ವಾದಶ ರಾಶಿಗಳವರು ಈ ತಿಂಗಳ ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಯಾವ ನಂಬರ್ನ ಅನುಸರಿಸಿದ್ರೆ ಲಕ್ ತಂದು ಕೊಡುತ್ತೆ ಕೇಳ್ತೀನಿ ನಿಮ್ಮ ಹತ್ರ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ನಾಗಲಕ್ಷ್ಮಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಹೇಳಿಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೆಸರೇಳಿ ಅವ್ರದ್ದು. ಸುಜನ್. ಹುಟ್ಟಿದ ದಿನಾಂಕ ತಿಳಿಸಿಮಾ. 16/11/1996. 16/11/1996. ಹೌದು ಮೇಡಮ್. ಸಮಯ ತಿಳಿಸಿ. ಬೆಳಿಗ್ಗೆ 9:30. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ. ಮಾತಾಡಿ ಅಮ್ಮ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅದೇ ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸದ್ದು ಯೋಗ ಇದೆಯಾ ಅಂತ ಕೇಳೋಣ ಅಂತ ಮಾಡಿದ್ವಿ ಸರ್. ಆಮೇಲೆ ಅದೇ ಅವ್ನ ಭವಿಷ್ಯ ಏನು ಎತ್ತ ಅಂತ ಕೇಳೋಣ ಅಂತ ಮಾಡಿದ್ವಿ. ನಿಮ್ದು ಅಮ್ಮ ಎಲ್ಲಿಂದ ಕರೆ ಮಾಡಿದ್ರಾ? ನಾವು ಗಾಯತ್ರಿ ನಗರದಿಂದ ಸರ್.
ನಿಮ್ಮ ಮಗನಿಗೆ ಪರಿವರ್ತನೆ ಅಂತ ಇದೆ, ಅಂದರೆ ಗೌರ್ಮೆಂಟ್ ಕೆಲಸ ಸಿಗೋ ಥರ ಇದೆ. ರವಿ ಬಂದು ಕುಜಿನ ಮಲಿದ್ದು, ಕುಜ ರವಿನ ಮಲಿದ್ದಾನೆ. ಸರ್ ಹಂಗಾಗಿ ತುಂಬ ಜೋಪಾನ ನೋಡ್ಕೋಬೇಕು. ಆಮೇಲೆ ನಿಮ್ಮ ಮಗನಿಗೆ 4ನೇ ಮನೇಲಿ ಶನಿ ಮತ್ತು ಕೇತು ಇದ್ದಾನೆ. ಈ 4ನೇ ಮನೇಲಿ ಶನಿ ಮತ್ತು ಕೇತು ಆರೋಗ್ಯ ತುಂಬ ಕೆಡುತ್ತೆ, ಮುಂದೆ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅವನ್ನ. ಹಂಗಾಗಿ ಯಾಕಂದರೆ ಶನಿ ಕೇತು ಇದ್ರೆ ಆರೋಗ್ಯನ ಹಾಳು ಮಾಡ್ತಾನೆ. ಹೌದು ಸರ್. ಹಂಗಾಗಿ ಆಮೇಲೆ ನೆಕ್ಸ್ಟ್ ರಾಹು ದಶೆ ನಡೀತಿದೆ. ರಾಹು ಮತ್ತು ಶುಕ್ರ ದಶಮ ಸ್ಥಾನದಲ್ಲಿ ಇದ್ರು ಕೂಡ ಲಗ್ನದಲ್ಲಿ ಗುರು ಇದ್ದಾನೆ, 2ನೇ ಮೇಲೆ ಚಂದ್ರ ಇದ್ದಾನೆ, ಚೆನ್ನಾಗಿ ಮಾತಾಡ್ತಾರೆ, ನೀಟಾಗಿರ್ತಾರೆ. ಆದರೆ 100% ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಆದರೆ ಒಂದು ರವಿ ಶಾಂತಿ, ಒಂದು ಭಾಳ ವಿಶೇಷವಾಗಿ ಕುಜಿ ಶಾಂತಿ ಕುಂಭಕೋಣ ಮೇಲೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅದು ಸಖತ್ ರಿಸಲ್ಟ್ ತಂದು ಕೊಡುತ್ತೆ. ಅಲ್ಲೆಲ್ಲ ತುಂಬ ಏನಿಲ್ಲ, ಒಂದು 3,000 ರೂಪಾಯಿ ಕ್ಲಿಯರ್ ಆಗುತ್ತೆ ಎಲ್ಲವೂ ಕೂಡ. ಕುಜಿ ಶಾಂತಿ 1,000 ರೂಪಾಯಿ, ರವಿ ಶಾಂತಿನೂ ಒಂದು 3,000 ರೂಪಾಯಿ ಕ್ಲಿಯರ್ ಮಾಡ್ತಾರೆ. ಅಲ್ಲಿ ಮಾಡಿಸಿ ಸಖತ್ತಾಗಿರುತ್ತೆ. ಹಾಗಾಗಿ ತುಂಬ ವಿಶೇಷವಾಗಿ ಪ್ರತಿ ಭಾನುವಾರ ಯಾವುದಾದ್ರು ಈಶ್ವರನ ಟೆಂಪಲ್ಗೆ ಹೋಗಿ ಹೇಳಿ, ಅವನ ಪ್ರಾಬ್ಲಮ್ ಬೇಗ ಕ್ಲಿಯರ್ ಆಗುತ್ತೆ. ಆಮೇಲೆ ತುಂಬ ಲಕ್ಕಿ ಡೇಟ್ಗಳು ಹೇಳ್ತೀನಿ, ಹೆವಿ ಫಾಲೋ ಮಾಡೋಕ್ಕೆ ಹೇಳಿ. 1, 10, 19 ತುಂಬ ಪವರ್ಫುಲ್ಲು. 2, 11, 20 ತುಂಬ ಪವರ್ಫುಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ 6, 15, 24 ಸಖತ್ ರಾಜಯೋಗನ ತಂದು ಕೊಡುತ್ತೆ. ತುಂಬ ರಾಜಯೋಗದ ನಕ್ಷತ್ರ ಡೇಟಲ್ಲಿ ಹೆವಿ ಕೆಲಸವನ್ನು ಮಾಡಿದಾಗ 100% ಅದೆಲ್ಲ ಸಿಗುತ್ತೆ. ನೆಕ್ಸ್ಟ್ ರಾಹು ದಶೆ 10ನೇ ಮನೇನು, 10ನೇ 12ನೇ ಮನೆ ಇದೆ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೇಳಿ. ತುಂಬ ತೊಂದರೆಗಳನ್ನು ಸಿಗೋಕೆ ಥರ ಕಾಣ್ತಾ ಇದೆ. ಅದರಿಂದ ಆ ಥರ ಇರದಲ್ಲೇ ಇರಬೇಕು. ಯಾವುದೇ ಫ್ರೆಂಡ್ಶಿಪ್ಪನ್ನು ಕಂಟ್ರೋಲ್ ಮಾಡೋಕ್ಕೆ ಹೇಳಿ. ತುಂಬ ಒಳ್ಳೆದಿರುತ್ತೆ. ಫ್ರೆಂಡ್ಶಿಪ್ಪನ್ನು ಸೇರೋಷ್ಟು ಡಿಸ್ಟರ್ಬ್ ಮಾಡುತ್ತೆ. ಈ 16ನೇ ತಾರೀಕು ಅಷ್ಟೊಂದೇನು ಫ್ರೆಂಡ್ಶಿಪ್ ಮಾಡಲ್ಲ, ಆದರೂ ಕೂಡ ಜಾಬ್ ಇದ್ದರೆ ಇನ್ನೂ ಒಳ್ಳೆಯದಾಗುತ್ತಮ್ಮ. ಥ್ಯಾಂಕ್ ಯು ನಾಗಲಕ್ಷ್ಮಿ ಅವರೇ. ಗುರುಜಿನು ನೀವಾಗಲೇ ಹೇಳ್ತಾ ಇದ್ರಿ, ಕ್ಲಾಸಸ್ನ ಮಾಡಿದ್ರೆ ಅದರಲ್ಲಿ ಆಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಮತ್ತು ರೇಖೆಗಳಾಗಿರ್ಬೋದು, ಈ ಎಲ್ಲ ಕ್ಲಾಸಸ್ನ ತಗೊಳ್ತೀವಿ ಅಂತ. ಲಾಸ್ಟ್ ಟೈಮ್ ಸೇರೋಕ್ಕಾಗಲಿಲ್ಲ, ಈ ಸಲನಾದರೂ ಸೇರಬೇಕು ಅನ್ನೋರಿಗೆ ನೀವು ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತೀರಾ? ಎಷ್ಟು ದಿನ ಕ್ಲಾಸಸ್ನ ನಡೆಯುತ್ತೆ, ಯಾವತ್ತಿಂದ ನಡೆಯುತ್ತೆ? ನೋಡಿ, ನಾಳೆಯಿಂದಲೇ ಕ್ಲಾಸ್ ಇದೆ. 6 ದಿವಸ ಕ್ಲಾಸ್ ಇರುತ್ತೆ. ಎಲ್ಲರೂ ಬಂದು ಜಾಯಿನ್ ಆಗಿ. ಯಾಕೆಂದರೆ ಇದು ಲಾಸ್ಟ್ ಕ್ಲಾಸ್ ಬೆಂಗಳೂರು, ಆಮೇಲೆ ಮತ್ತೆ ಸಿಗಲ್ಲ. ಆಮೇಲೆ ಈ ಕ್ಲಾಸಲ್ಲಿ ಭಾಳ ವಿಶೇಷವಾಗಿ ಇವಾಗ ನೋಡಿ, ಈ ಜ್ಯೋತಿಷ್ಯವನ್ನು ಭಾಳ ವಿವರಣವಾಗಿ ಹೇಳ್ತಾ ಇದ್ದೀನಿ. ಇಲ್ಲೇನಾಗುತ್ತೆ ನಿಮಗೆ ಗೊತ್ತಿರಲ್ಲ. ಇವಾಗ ನಿಮ್ಮ ಕೈರೇಖೆ ಇರುತ್ತೆ ನೋಡಿ, ಇದು ಕೈರೇಖೆ. ನಿಮಗೆ ಜೀವನದಲ್ಲಿ ಸಾಕಷ್ಟು ಬಡತನ ಬರುತ್ತೆ. ನಿಮ್ಮ ಜಾತಕನೇ ಬೇಕಾಗಿಲ್ಲ, ನಿಮ್ಮ ಜಾತಕ ಬೇಕಲ್ಲ, ನಿಮ್ಮ ತಂದೆ ತಾಯಿ ಇದು ಬೇಕಾಗಿಲ್ಲ. ನೋಡಿ, ಈ ಬೆಳ್ಳಿಗಿಂತ ಗುಡ್ಡಾಗಿದ್ರೆ ಅವ್ರ ಮನೇಲಿ ಸಾಕಷ್ಟು ಕಷ್ಟ. ಹೆಣ್ಮಕ್ಳ ಕೈಲಿ ಈ ಬೆಳ್ಳು ಸಣ್ಣ ಗುದ್ದಕ್ಕೆ ಬಂದುಬಿಟ್ರೆ ಅವ್ರ ಜೀವನ ಪೂರ್ತಿ ಸಾಯೋವರೆಗೂ ನೆಮ್ಮದಿ ಇರೋಕ್ಕಲ್ಲ. ಬಂಗಾರದ ತಟ್ಟೆ ಯಾರು ತಂದು ಕೊಟ್ಟರು ಕೂಡ ಅದು ಕೂಡ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಜೀವನದಲ್ಲಿ ಇವೆಲ್ಲ ನೋಡಿ ಭಾಳ ವಿಶೇಷ. ಇದು ಗುರು ಬೆಳ್ಳು. ನಿಮ್ಮ ಜೀವನದಲ್ಲಿ ಅಣ್ಣ ತಮ್ಮ ರಿಲೇಷನ್ಶಿಪ್ ಎಲ್ಲ ಹಾಳಾಗೋಗಿರುತ್ತೆ. ಈ ಬೆಳ್ಳು ಡೊಂಕ ಇದ್ದರೆ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ. ನಿಮ್ಮ ಲೈಫಲ್ಲಿ ದುಡ್ಡೇ ಇರಲ್ಲ. ಇದು ಚಪ್ಪಟ್ಟೆ ಆಗ್ಬಿಟ್ರೆ ನಿಮ್ಮ ಹತ್ರ ದುಡ್ಡೇ ಇರಲ್ಲ. ಆಮೇಲೆ ದುಡ್ಡು ಬರೋ ರೇಖೆಗಳು ಇವೆಲ್ಲವೂ ದುಡ್ಡು ಬರೋ ರೇಖೆ. ಇವೆಲ್ಲವೂ ನೋಡಿದ ತಕ್ಷಣ ಹೇಳ್ಬೋದು. ಇದನ್ನೆಲ್ಲವೂ ಬಂದು ನಾಳೆ ಎಲ್ಲರೂ ಬಂದು ಜಾಯ್ನ್ ಆಗಿ, ಚಾಮರಾಜಪೇಟೆ ಉಮಾಟಾಕ್ಸ್ ಹತ್ರನೇ ನನ್ನ ಕ್ಲಾಸು. ಎಲ್ಲ ಫೋನ್ ಮಾಡ್ಕೊಂಡ್ಬಂದು ಎಲ್ಲರೂ ಜಾಯ್ನ್ ಆಗಿ ಎಲ್ಲರೂ ಬಂದು ಕಲೀರಿ. ದಯವಿಟ್ಟು 6 ದಿವಸ ಕ್ಲಾಸ್ ಇರುತ್ತೆ. 21 ಸಾಫ್ಟ್ವೇರ್ ಹಾಕ್ಕೊಡ್ತೀನಿ. ಸರಿ ಗುರುಜಿ, ಇನ್ನು ದ್ವಾದಶ ರಾಶಿಗಳವರು ಮುಂದಿನ ದಿನಗಳಲ್ಲಿ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಯಾವ ನಂಬರ್ನ ಅನುಸರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನೋಡಿ. ಈ ತಿಂಗಳಲ್ಲಿ ಭಾಳ ವಿಶೇಷವಾಗಿ 1, 10, 19 ತುಂಬ ಚೆನ್ನಾಗಿರೋ ನಂಬರು. ಈ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿ, ಸಖತ್ ರಿಸಲ್ಟ್ ಬರುತ್ತೆ. ಈ ತಿಂಗಳು ಅಷ್ಟು ಯಾವುದೇ ಶುಭ ಕೆಲಸ ಮಾಡೋಕ್ಕೂ ಚೆನ್ನಾಗಿಲ್ಲ. ಆದರೆ 10ನೇ ತಾರೀಕು ಒಂದು ಚೆನ್ನಾಗಿದೆ. ದಯವಿಟ್ಟು ಯಾರಿಗಾಗುತ್ತೆ ಅವ್ರು ಮಾಡಿ. ಈ ತಿಂಗಳಂತೂ ಯಾವುದೇ ನ್ಯೂಮರಾಲಜಿ ಪ್ರಕಾರ, ಗ್ರಹಗಳ ಪ್ರಕಾರ ಮುಹೂರ್ತಗಳು ಇಲ್ಲ. ಆದರೆ ಎಲ್ಲರೂ ಮದುವೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಒಂದು ಟ್ರ್ಯಾಕಲ್ಲಿ ದುಡ್ಡು ಮಾಡ್ಯವ್ರೆ, ಒಂದು ಟ್ರ್ಯಾಕಲ್ಲಿ ಮುಹೂರ್ತ, ಅಷ್ಟೇ ಲೈಫ್ ಅಂತ ತಿಳಿದಾರೆ. ನಿಜವಾಗಿ ಕಷ್ಟ ಬಿದ್ದರೆ ಅದು ಜ್ಯೋತಿಷ ಅರ್ಥ ಆದರೆ ಗೊತ್ತಾಗುತ್ತೆ. ಅದಕ್ಕಾಗಿ ಕ್ಲಾಸ್ ಮಾಡ್ತೀವಿ. ಎಲ್ಲರೂ ಬಂದು ಜಾಯ್ನ್ ಆಗಿ. ವೀಕ್ಷಕರೇ, ಇನ್ನು ನಾಳೆಯಿಂದ ಕ್ಲಾಸಸ್ ಶುರುವಾಗುತ್ತೆ. ಆಸಕ್ತರು ಈ ಅಡ್ರೆಸ್ ಮತ್ತು ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಆರ್ಯವರ್ಧನ್ 159 ಸ್ಟಾರ್ ನೇಮ್ ಆರ್ಯ, ಸಂಖ್ಯಾಶಾಸ್ತ್ರಜ್ಞರು, ನಂಬರ್ 1ನೇ ಮುಖ್ಯ ರಸ್ತೆ, ಉಮಾ ಚಿತ್ರಮಂದಿರದ ಹತ್ತಿರ, ರಾಷ್ಟ್ರೋತ್ಥಾನ ಪರಿಷತ್ ರಸ್ತೆ, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560019. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 08065555511, ಮತ್ತೊಂದು ದೂರವಾಣಿ ಸಂಖ್ಯೆ 9741971111, 9741791111, 8861888886. ಗುರುಜಿ, ತುಂಬಾ ಜನ ಅನ್ಕೊಂಡಿರ್ತಾರೆ ಕಾರ್ತಿಕ್ ಮಾಸ ತುಂಬಾ ಒಳ್ಳೆಯದು, ಶುಭ ಕಾರ್ಯನ ಮಾಡೋಣ ಅಂತ. ಆದರೂ ಈ ಕಾರ್ತಿಕ್ ಮಾಸದಲ್ಲಿ ಸಂಕಷ್ಟ ಎದುರಾಗುತ್ತೆ, ಯಾರು ಶುಭ ಕಾರ್ಯನ ಮಾಡಬಾರ್ದು, ಹಾಗೆ ಸಂಖ್ಯಾಶಾಸ್ತ್ರಜ್ಞನ ಅನುಸರಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿಟ್ಟಿರಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನಂಬರ್ ಸೀಕ್ರೆಟ್. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.